ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈಗ 5000 ಇಂಟು 50 rupees. 5 5s are 25. ಸೊ ಇಲ್ಲಿ 3 0 ಇಲ್ಲಿ 1 0 ಟೋಟಲ್ 4 0 ಹಾಕೊಳ್ಳಿ. 1 2 3 4 7400 ಇಂಟು 50 rupees ಮಾಡಿ. 3,70,000. 3,70,000. Next 8,800 into 50 rupees. 4,40,000. 4,40,000. Next 10,500 into 50 rupees. 5,25,000. 5,25,000. Next 12,500 into 50 rupees. 6,25,000. 6,25,000. ಈಗ ಮಿನಿಮಮ್ ರೆಂಟ್ ಪ್ರತಿ ವರ್ಷ ಎಷ್ಟು ಅಂತ ಹೇಳಿದಾರೆ ನೋಡಿ, ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ. 4 lakh. Yes, sir. So 4 lakh every year, 4 lakh minimum rent. ಸೊ ಕಂಪ್ಯಾರಿಸನ್ ಮಾಡಿ 2,50,000 ಇದೆ. ಈಗ ನಾನೇ ಲೆಸ್ಸಿ ಅನ್ಕೊಳ್ಳಿ, ನೀವೇ ಲೆಸ್ಸಿ ಅನ್ಕೊಳ್ಳಿ. ನೀವೇ ಲೆಸ್ಸಿ, ನೀವು ಪೇಮೆಂಟ್ ಮಾಡ್ಬೇಕಾಗಿರೋದು ಲೆಸ್ ಆರ್ ಪೇಮೆಂಟ್ ಮಾಡ್ಬೇಕೀಗ. ಅಬ್ಸರ್ವ್ ಮಾಡಿ, ನಿಮ್ಮ ಹತ್ರ ಇರೋದು 2,50,000, ಬಟ್ ಮಿನಿಮಮ್ ಆಗಿ ಕೊಡ್ಬೇಕಾಗಿರೋದು 4 lakh. ಯಾವ್ದು ಕೊಡ್ಬೇಕು ಇವೆರಡರಲ್ಲಿ? ವಿಚ್ ಎವರ್ ಇಸ್ ಹೈಯೆಸ್ಟ್ ಕೊಡ್ಬೇಕು. ಯಾವ್ದು ಜಾಸ್ತಿ ಇರುತ್ತೆ ಅದ್ ಕೊಡ್ಬೇಕು. 4 lakh ಕೊಡ್ತಾ ಇದೀರಾ? ಮಿನಿಮಮ್ ರೆಂಟ್ನೇ ಕೊಡ್ತಾ ಇದೀರಾ 4 lakh ನ. ಸೊ 4 lakh ಏನಾದ್ರು ಕೊಟ್ರೆ ನಿಮ್ಮ ಹತ್ರ ಇರೋದು 2,50,000. ನೀವ್ ಎಷ್ಟು ಸೇರ್ಸ್ ಕೊಡ್ತಾ ಇದೀರಾ? ನಿಮ್ಮ ಕೈಯಿಂದ ಹಾಕಿ ಎಷ್ಟು ಕೊಡ್ತಾ ಇದೀರಾ ಪೇಮೆಂಟ್? 1,50,000. ಅದು ಶಾರ್ಟ್ ವರ್ಕಿಂಗ್. 1,50,000 ಶಾರ್ಟ್ ವರ್ಕಿಂಗ್. ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡಿ, 3,70,000 ಇದೆ ನಿಮ್ ಕೈಯಲ್ಲಿ, ಬಟ್ ನೀವು ಕೊಡ್ಬೇಕಾಗಿರೋದು 4 lakh. ಎಷ್ಟು ಶಾರ್ಟೇಜ್ ಇದೆ? ಕೈಯಿಂದ ಹಾಕಿ ಎಷ್ಟು ಕೊಡ್ತೀರಾ? 30,000. 30,000 ಶಾರ್ಟ್ ವರ್ಕಿಂಗ್. ಸೊ 4 lakh ಪೇಮೆಂಟ್ ಮಾಡ್ತಾ ಇದ್ದೀರಾ, ಮಿನಿಮಮ್ ರೆಂಟ್ನೇ ಪೇಮೆಂಟ್ ಮಾಡ್ತಿದ್ದೀರಾ. ಈಗ ಅಬ್ಸರ್ವ್ ಮಾಡಿ, ರಾಯಲ್ಟಿ 4,40,000 ಇದೆ, ಮಿನಿಮಮ್ ರೆಂಟ್ 4 lakh ಇದೆ. ಸೊ ಯಾವ್ದು ಕೊಡ್ಬೇಕು ಇವೆರಡರಲ್ಲಿ? 4,40,000 ಅಥವಾ 4 lakh? ರಾಯಲ್ಟಿ ಕೊಡ್ಬೇಕು. ಬಟ್ ಸೊ ಇದಕ್ಕೆ 1.5 ಲಕ್ಷಕ್ಕೆ ಈ ಶಾರ್ಟೇಜ್ ಅಮೌಂಟ್ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಟೈಮ್ ಇರೋದು 2 ವರ್ಷ. 2 ವರ್ಷ ಅಂದ್ರೆ ನೆಕ್ಸ್ಟ್ 2 years ಅಂತ ಪ್ರಾಬ್ಲಮ್ ಹೇಳಿದ್ದಾರೆ. ಈ 1.5 ಲಕ್ಷನ ನಾವು ಈಗ ಅಡ್ಜಸ್ಟ್ ಮಾಡ್ಕೋಬಹುದಾ? ಯಾಕಂದ್ರೆ ಅಗ್ರಿಮೆಂಟ್ ಪ್ರಕಾರ 2 ವರ್ಷದಲ್ಲಿ ಏನಾದ್ರು ಎಕ್ಸಸ್ ರಾಯಲ್ಟಿ ಬಂದ್ರೆ, ನೀವು ಸರ್ಪ್ಲಸ್ ರಾಯಲ್ಟಿ ಬಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಅಂದ್ರೆ ನೆಕ್ಸ್ಟ್ 2 years ಒಳಗೆ ಬಂದ್ರೆ ಅಂತ. ಈ 40,000 ಏನ್ ಎಕ್ಸಸ್ ಇದೆ ರಾಯಲ್ಟಿ, ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದಾ ಏನೋ? ಈಗ ಮಾಡ್ಕೋಬಹುದು ಸರ್. ಮಾಡ್ಕೋತಾ ಇದೀವಿ. ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡ್ಕೋತಾ ಇದೀವಿ. ಎಷ್ಟಂದ್ರೆ 40,000 ರಿಕ್ಯೂಪ್ಮೆಂಟ್ ಮಾಡ್ಕೋತಾ ಇದೀವಿ. 1.5 ಲಕ್ಷದಲ್ಲಿ 40,000 ಅಡ್ಜಸ್ಟ್ ಆಯ್ತು. ಇನ್ನೆಷ್ಟು ಅಡ್ಜಸ್ಟ್ ಆಗ್ಲಿಲ್ಲ? 1,20,000. 1,10,000. 1,10,000. 1.5 ಲಕ್ಷದಲ್ಲಿ 40,000 ಅಡ್ಜಸ್ಟ್ ಆಯ್ತು ಅಂದ್ರೆ ಇನ್ನ 1,10,000 ಅಡ್ಜಸ್ಟ್ ಆಗ್ಲಿಲ್ಲ. ಇದಕ್ಕೆ ಟೈಮ್ ಇದ್ದಿದ್ದೆ 2 ವರ್ಷ ಟೈಮು. ಇದು ಮತ್ತೆ ಇದು ಈ ವರ್ಷ ಟೈಮ್ ಇತ್ತು. ಆದ್ರಿಂದ ಇನ್ನೇನಾದ್ರು 3 ವರ್ಷ ಅಂತಿದ್ರೆ ಈ 1,10,000 ಇಲ್ಲಿ ಬರ್ಕೋತಿರ್ಲಿಲ್ಲ. ನೆಕ್ಸ್ಟ್ ಇಯರ್ ಏನಾದ್ರು ಸರ್ಪ್ಲಸ್ ಬಂದಿದ್ರೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಬರೀತಿದ್ದೋ. ಬಟ್ ಇದಕ್ಕೆ ಟೈಮ್ ಇರೋದೇ 2 ವರ್ಷ. ಈ 2 ವರ್ಷದಲ್ಲಿ 40,000 ಎಕ್ಸಸ್ ಬಂದಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. 1,50,000ದಲ್ಲಿ 40,000 ಅಡ್ಜಸ್ಟ್ ಆಯ್ತು ಅಂದ್ರೆ ಇನ್ನ ಎಷ್ಟು ಅಡ್ಜಸ್ಟ್ ಆಗ್ಲಿಲ್ಲ, ಇರಿಕ್ಯೂಪ್ಡ್ ಆಯ್ತು. 1,10,000 ಇರಿಕ್ಯೂಪ್ಡ್ ಆಯ್ತು. ಸೊ ನಾವಿಲ್ಲಿ ಪೇಮೆಂಟ್ ಮಾಡ್ತಾ ಇರೋದು ಎಷ್ಟು ಅಂದ್ರೆ 4,40,000 ಪೇಮೆಂಟ್ ಮಾಡ್ಬೇಕಿತ್ತು. ಆದ್ರೆ 40,000 ರೂಪಾಯಿ ಎತ್ಕೊಬಿಟ್ಟಿದೀವಿ ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ. ಇನ್ನ ಎಷ್ಟು ಪೇಮೆಂಟ್ ಮಾಡ್ತೀವಿ? 4 ಲಕ್ಷನೇ ಪೇಮೆಂಟ್ ಮಾಡ್ತೀವಿ. ಸೊ ಇದು 1,10,000 ಹೆಂಗೆ ಅಂದ್ರೆ, ಸೊ ಟೋಟಲ್ ಆಗಿ ಶಾರ್ಟ್ ವರ್ಕಿಂಗ್ 1,50,000 ಇತ್ತು. ಅದ್ರಲ್ಲಿ ನಾವು 40,000 ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ, ಇನ್ನ ಮಿಕ್ಕಿದ್ದು 1,10,000 ಅಡ್ಜಸ್ಟ್ ಆಗ್ಲಿಲ್ಲ.
ಈಗ ಕಂಪ್ಯಾರಿಸನ್ ಮಾಡಿ 5,25,000 ಇಲ್ಲಿ 4,00,000 ಇದೆ. ಯಾವ್ದು ಕೊಡ್ಬೇಕು ಇವೆರಡರಲ್ಲಿ? ರಾಯಲ್ಟಿ Royalty. 5,25,000 ಇದೆ, ರಾಯಲ್ಟಿ ಕೊಡ್ಬೇಕು. ಬಟ್ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕೀಗ. ಎಷ್ಟು ತಗೋಬೇಕೀಗ? 30,000. ಈಗ 1,25,000 ಎಕ್ಸೆಸ್ ಇದೆ. ರಾಯಲ್ಟಿ ಎಕ್ಸೆಸ್ ಎಷ್ಟಿದೆ? ಮಿನಿಮಮ್ ರೆಂಟ್ 4 lakh, ರಾಯಲ್ಟಿ 5,25,000 ಅಂದ್ರೆ ಎಷ್ಟು ಎಕ್ಸೆಸ್ ರಾಯಲ್ಟಿ ಇದೆ ಇಲ್ಲಿ? 1,25,000. 1,25,000. ಅದ್ರಲ್ಲಿ 30,000 ಎತ್ಕೋಬೋದಲ್ವಾ? 30,000 ತಗೋಬೋದಾ 1,25,000 Yes, sir. ರಾಯಲ್ಟಿಲಿ? Yes, sir. Yes, sir. 30,000 ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೂ 2 ವರ್ಷ ಟೈಮು. ಇದಕ್ಕೆ ಇದು ಮತ್ತೆ ಇದು 2 ವರ್ಷ ಟೈಮ್ ಇರೋದ್ರಿಂದ 30,000, ಈ 30,000ನ ಎತ್ಕೋತಾ ಇದೀನಿ, ಅಡ್ಜಸ್ಟ್ ಮಾಡ್ಕೋತಾ ಇದೀನಿ. ಸೊ ಅದ್ರಲ್ಲಿ 30,000 ಫುಲ್ ಶಾರ್ಟ್ ವರ್ಕಿಂಗ್ ರಿಕೂಪ್ ಮಾಡ್ಕೊಂಡು, ಇರಿಕೂಪ್ಡ್ ಏನೂ ಇಲ್ಲ, ಯಾಕಂದ್ರೆ ಫುಲ್ ರಿಕೂಪ್ ಮಾಡ್ಕೊಂಡಿದೀವಿ 30,000. ಟೋಟಲ್ ಆಗಿ 5,25,000 ಪೇಮೆಂಟ್ ಮಾಡ್ಬೇಕಿತ್ತು. ಅದ್ರಲ್ಲಿ ನಾವು ಎಷ್ಟು ಎತ್ಕೊಂಡು ಈಗ 30,000 ಎತ್ಕೊಂಡಿದೀನಿ. ಇನ್ ಬ್ಯಾಲೆನ್ಸ್ ಎಷ್ಟು ಪೇಮೆಂಟ್ ಮಾಡ್ಬೇಕಾಗತ್ತೆ? ಲೆಸ್ಸರ್ಗೆ 5,25,000 ಇಲ್ಲಿ 30 ಲೆಸ್ ಮಾಡಿದ್ರೆ 4,95,000. 4,95,000. 4,95,000 ನಾವು ಏನ್ ಮಾಡ್ಬೇಕು? ಲೆಸ್ಸರ್ಗೆ ಪೇಮೆಂಟ್ ಮಾಡ್ಬೇಕು. ನೆಕ್ಸ್ಟ್ 6,25,000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 4 lakh ಇದೆ. ಯಾವ್ದು ಪೇ ಮಾಡ್ಬೇಕು ಇವೆರಡರಲ್ಲಿ ಈಗ? ವಿಚ್ ಎವರ್ ಇಸ್ ಹೈಯೆಸ್ಟ್? Royalty. ರಾಯಲ್ಟಿ ಪೇಮೆಂಟ್ ಮಾಡೋಣ. 6,25,000. ಈ ಟೇಬಲ್ ಮಾಡೋದು ಗೊತ್ತಾಗಲ್ವಾ? ಗೊತ್ತಾಯ್ತಾ? Yes, sir. Yes, sir. ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ಅಲ್ವಾ? ಇನ್ನೊಂದು ಪ್ರಾಬ್ಲಮ್ ಇದೆಯಾ? ಇನ್ನೊಂದು ವಾಟ್ಸಪ್ ಅಲ್ಲಿ ಇದೆಯಾ ಪ್ರಾಬ್ಲಮ್? Yes, sir. ಅದು ಬರ್ಕೊಂಡಿದ್ರಾ? ಇನ್ನೊಂದ್ ಹೇಳಿ, ಅದು ಇಯರ್ ಯಾವ್ದಿದೆ? ಇಯರ್ ಹೇಳಿ. ಇಯರ್ 99 ಎಷ್ಟಿದೆ ಇಯರ್? $89, $99, $91. 89, 90, 91. Yes, sir. Yes, sir. ಈಗ ಅಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. $1,500 ಕಾಪೀಸ್ ಇಂಟು 80 ಅಲ್ವಾ? 1,500 ಇಂಟು 80 ಮಾಡಿ ಎಷ್ಟು ಬರ್ತದೆ? ಸೇಲ್ಸ್ ಇಸ್ ಈಕ್ವಲ್ ಟು 1,500 ಇಂಟು 80. ಅದೇ ತರ ನೆಕ್ಸ್ಟ್ ಎಷ್ಟಿದೆ? 1,800 ಇಂಟು 80. 1,800 ಇಂಟು ಅದು 80 rupees. 80 rupees. ನೆಕ್ಸ್ಟ್ 2,000 ಇಂಟು 100 rupees. 100. ಹೇಳಿ ಎಷ್ಟೆಷ್ಟು ಬರ್ತದೆ ಸೇಲ್ಸ್? 1,500 ಇಂಟು 80. 1,20,000. 1,20,000. 1,20,000. 1,800 into 80. 1,44,000. 1,44,000. 1,44,000.
ನೆಕ್ಸ್ಟ್ 2000 into 100 2 lakh. 2 lakh. ಮಿನಿಮಮ್ ರೆಂಟ್ ಎಷ್ಟು ಅಂತ ಹೇಳ್ತಾರೆ? ಅಲ್ಲ, ರಾಯಲ್ಟಿ ಬಂದು ರಾಯಲ್ಟಿ ಅಟ್ 15% ಆನ್ ಸೇಲ್ಸ್. 15% ಆನ್ ಸೇಲ್ಸ್. 1,20,000 ಗೆ 15% ಮಾಡಿ. 1,20,000 into 15%. ಎಷ್ಟು ಬರುತ್ತೆ? 18,000. 18,000. 18,000. 1,44,000 into 15%. 21,600. 21,600. Next 2 lakh into 15%. 30,000. 30,000. ಮಿನಿಮಮ್ ರೆಂಟ್ 12,000 ಅಂತ ಹೇಳಿದಾರ ಪ್ರತಿ ವರ್ಷ? Yes, sir. 12,000. ಈಗ ಕಂಪೇರ್ ಮಾಡಿ, ಇವೆರಡರಲ್ಲಿ ಯಾವ್ದು ಎಷ್ಟಿದೆ? ಇದು ರಾಯಲ್ಟಿ, ಇದು ಮಿನಿಮಮ್ ರೆಂಟ್. ರಾಯಲ್ಟಿ. ಸೊ ಇದನ್ನೇ ಪೇಮೆಂಟ್ ಮಾಡೋಣ. ಯಾವುದು? 18,000. ನೆಕ್ಸ್ಟ್ ಕಂಪೇರ್ ಮಾಡಿ, ರಾಯಲ್ಟಿ ಜಾಸ್ತಿ ಇದೆಯಾ ಮಿನಿಮಮ್ ರೆಂಟ್ ಜಾಸ್ತಿ ಇದೆಯಾ? ರಾಯಲ್ಟಿ. ಸೊ ರಾಯಲ್ಟಿನೇ ಪೇಮೆಂಟ್ ಮಾಡೋಣ. 21,600. ಸೊ ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇದೆ? ರಾಯಲ್ಟಿನೇ ಜಾಸ್ತಿ ಇದೆ. ಸೊ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಮಿನಿಮಮ್ ರೆಂಟ್ ಅಕೌಂಟ್ ಬರೋದಿಲ್ಲ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಬರೋದಿಲ್ಲ. ಬರೀ ಯಾವ್ದು ಬರ್ತದೆ? ರಾಯಲ್ಟಿ ಅಕೌಂಟ್ ಮತ್ತೆ ಲೆಸ್ಸಾರ್ ಅಕೌಂಟ್. ಯಾರ್ ಬುಕ್ ಅಲ್ಲಿ? ಲೆಸ್ಸಿ ಬುಕ್ ಅಲ್ಲಿ. ಅದೇ ತರ ಲೆಸ್ಸಾರ್ ಬುಕ್ ಅಲ್ಲಿ ರಾಯಲ್ಟಿ ಅಕೌಂಟ್ ಮತ್ತೆ ಲೆಸ್ಸಿ ಅಕೌಂಟ್ ಎರಡೆರಡೆ ಅಕೌಂಟೇ ಬರ್ತದೆ. ಗೊತ್ತಾಗತ್ತಲ್ವಾ? ಯಾಕೆಂದ್ರೆ ಮಿನಿಮಮ್ ರೆಂಟ್ ನಾವು ಕೊಟ್ಟೇ ಇಲ್ಲ. ರಾಯಲ್ಟಿ ಹೈಯೆಸ್ಟ್ ಇರೋದ್ರಿಂದ ರಾಯಲ್ಟಿನೇ ಕೊಟ್ಟಿರೋದು ನಾವು. ಹೈಯೆಸ್ಟ್ 3 ವರ್ಷನು ರಾಯಲ್ಟಿನೇ ಹೈಯೆಸ್ಟ್ ಇರೋದ್ರಿಂದ ಪೇಮೆಂಟ್ ಮಾಡ್ತಾ ಇರೋದು ರಾಯಲ್ಟಿ ಅಮೌಂಟ್ನೇ. ಸೊ ಮಿನಿಮಮ್ ರೆಂಟ್ ನ ನಾವು ಪೇ ಮಾಡೇ ಇಲ್ಲ. ಆದ್ರಿಂದ ಇಲ್ಲಿ ಶಾರ್ಟ್ ವರ್ಕಿಂಗು ಆಗಿಲ್ಲ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಬರೋದಿಲ್ಲ, ಮಿನಿಮಮ್ ರೆಂಟ್ ಅಕೌಂಟ್ ಬರೋದಿಲ್ಲ. ನಮಗ್ ಬರೋದು ಯಾವ್ದು ಅಕೌಂಟ್ಸ್? ರಾಯಲ್ಟಿ ಅಕೌಂಟ್, ಲೆಸ್ಸಾರ್ ಅಕೌಂಟ್. ಯಾರ್ ಬುಕ್ ಅಲ್ಲಿ? ಹಾಗೇನೆ. ಹಲೋ, ಹಾ ಸರ್ ಹೇಳಿ. ಒಂದ್ ನಿಮಿಷ, ನಾನಿಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೆ, ಹೇಳಿ. ಇದು ಗೊತ್ತಾಯ್ತಾ ಎಲ್ಲರಿಗೂ ಟೇಬಲ್ ಮಾಡೋದು? ಕಾಣ್ಲಿಲ್ಲ ಅಂದ್ರೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿದ್ರೆ ಬೋರ್ಡ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ?
ಅದು ಬಂದು 1,50,000 ಅಲ್ಲಿ 40,000 ಲೆಸ್ ಮಾಡಿರೋದು. 1,50,000 ಮೈನಸ್ 40,000 ಇನ್ನ 1,10,000 ಉಳ್ಕೊಂಡಿದೆ. ಸೊ ಟೋಟಲ್ 4,40,000 ಇದು 4,40,000 ಕೊಡ್ಬೇಕಿತ್ತು. ಅದರಲ್ಲಿ 40,000 ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀವಿ. ಇನ್ ಮಿಕ್ಕಿದ್ದು ಪೇಮೆಂಟ್ ಮಾಡ್ತೀವಿ. 40 lakh ಅಲ್ಲ ಸಾರಿ 4 lakh. ನೆಕ್ಸ್ಟ್ ಹೈಯೆಸ್ಟ್ ಬಂದು 5,95,000 ಇದೆ. 5,95 ಅಲ್ಲ ಸಾರಿ 5,25,000 ಪೇಮೆಂಟ್ ಮಾಡ್ಬೇಕಿತ್ತು. ಬಟ್ ನಾವು 30,000 ಶಾರ್ಟ್ ವರ್ಕಿಂಗ್ ನ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಅದರಿಂದ 4,95,000 ಅಲ್ಲಿ ಅಲ್ಲ 5,25,000 ಅಲ್ಲಿ 30,000 ಲೆಸ್ ಆದ್ರೆ ಇನ್ನ ಮಿಕ್ಕಿದ ಬ್ಯಾಲೆನ್ಸ್ 4,95,000 ನ ಪೇಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಇದೆರಡರಲ್ಲಿ ಲಾಸ್ಟ್ ವರ್ಷ 6,25,000 ಹೈಯೆಸ್ಟ್ ಇರೋದ್ರಿಂದ ಅದನ್ನೇ ಪೇಮೆಂಟ್ ಮಾಡ್ತಾ ಇದೀವಿ. 6,25,000 ಗೊತ್ತಾಗತ್ತಲ್ವಾ? ಗೊತ್ತಾಗ್ತಿದ್ಯಾ ಎಲ್ಲರಿಗೂ? ಎಸ್ ಸರ್, ಗೊತ್ತಾಗ್ತಿದೆ. ಓಕೆ, ಈಗ ಜರ್ನಲ್ ಎಂಟ್ರೀಸ್ ಮತ್ತೆ ಲೆಡ್ಜರ್ ಅಕೌಂಟ್ ಮಾಡ್ಸೋಣ. ಇದಕ್ ಮಾಡ್ಸೋಣ ಅಥವಾ ಇದಕ್ ಮಾಡ್ಸೋಣ ಫಸ್ಟಿಗೆ? ಸರ್ ಜ್ಞಾನೇಶ್ವರಿ ಅದಕ್ಕೆ ಮಾಡ್ಸಿ ಸರ್. ಜ್ಞಾನೇಶ್ವರಿ ಇದಕ್ಕ ಅದ್ರ ಪ್ರಾಬ್ಲಮ್ ಶೇರ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಶೇರ್ ಮಾಡ್ತೀರಾ ಅದು ಟೇಬಲ್ ನ? ಶೇರ್ ಮಾಡಿದೀರಾ ಜ್ಞಾನೇಶ್ವರಿದು? ಟೇಬಲ್ ಮಾಡಿದ್ದೀರಾ ಇಲ್ವಾ? 16 ಹೇಳಿ ಹೋಗ್ಲಿ, ಟೇಬಲ್ ಮಾಡಿಸ್ಕೊಡ್ತೀನಿ. ಟೇಬಲ್ ಮಾಡಿಸ್ಬೇಕೇನಮ್ಮ? ಜ್ಞಾನೇಶ್ವರಿ ಕೇಳಿದ್ರಲ್ಲ ಟೇಬಲ್ ಮಾಡಿಸ್ಬೇಕಾ? ಟೇಬಲ್ ಮಾಡಿಸಿದೀನಿ ಅಲ್ವಾ? ಜ್ಞಾನೇಶ್ವರಿ ಮಾಡಿಸಿ ಅಂತ ಯಾರು ಕೇಳಿದ್ದು? ಮಾಡ್ಸಿದೀರಾ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮತ್ತೆ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ಮಾಡ್ಸಿದೀರಾ ಸರ್? ಅದನ್ನ ಶೇರ್ ಮಾಡಿ ಗ್ರೂಪ್ ಅಲ್ಲಿ. ಆ ಟೇಬಲ್ ಇದ್ರೆ ತಾನೇ ನಾವು ಲೆಡ್ಜರ್ ಜರ್ನಲ್ ಎಂಟ್ರಿ ಮಾಡಕ್ ಆಗೋದು. ಟೇಬಲ್ ಇಲ್ಲ ಅಂದ್ರೆ ಹೇಗ್ ಮಾಡಕ್ಕಾಗತ್ತೆ? ಟೇಬಲ್ ಬೇಕಲ್ವಾ ನಮ್ಗೆ ಲೆಡ್ಜರ್ ಅಕೌಂಟ್ ಮತ್ತೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದಕ್ಕೆ. ಶೇರ್ ಮಾಡ್ತೀರಾ? ಯಾಕಂದ್ರೆ ಎಲ್ಲರೂ ಟೇಬಲ್ ಮಾಡಿರ್ಬೇಕಲ್ಲ. ಮಾಡಿದಾರ ಎಲ್ಲರೂ ಟೇಬಲ್ ಜ್ಞಾನೇಶ್ವರಿದು? ಯಾರು ಬಾಯೇ ಬಿಡಲ್ಲ. ನಾನು ಅಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾನು ಏನಕ್ಕೆ ನಿಮಗೆ ಪಾಠ ಮಾಡ್ಬೇಕು? ನೆಕ್ಸ್ಟ್ ಕ್ಲಾಸೇ ತಗೊಳ್ಳೋದಿಲ್ಲ ನಿಮ್ಗಳಿಗೆ. ನನ್ ಪಾಡಿಗೆ ನಾನು ಬಡ್ಕೋತಾ ಇದ್ದೀನಿ ಅಂದ್ರೆ ಯಾರಿಗ್ ಬಡ್ಕೋತಾ ಇದ್ದೀನಿ ನಾನು? ಟೇಬಲ್ ಮಾಡ್ಸಿದೀರಾ ಸರ್ ಜರ್ನಲ್ ಎಂಟ್ರೀಸ್ ಲೆಡ್ಜರ್ ಮಾಡಿ ಅಂತ ಏನಾರು ಹೇಳ್ಬೇಕಲ್ವಾ ನೀವುಗಳು? ನಾನ್ ಯಾರಿಗ್ ಕೇಳ್ತಾ ಇದೀನಿ? ನನ್ ಫೋನಿಗೆ ಕೇಳ್ತಾ ಇದೀನಾ? ಒಂದ್ಸಲ ತುಂಬಾ ಬೇಜಾರ್ ಮಾಡ್ತೀರಪ್ಪ. ಯಾರು ರೆಸ್ಪಾನ್ಸೇ ಮಾಡಲ್ಲ. ಏನಾರು ಮಾತಾಡಕ್ಕೆ ನಿಮ್ಗೆ ಮಾತಾಡಕ್ ಆಗದೇ ಇಲ್ವಾ ನಿಮ್ಗೆ? ಟೇಬಲ್ ಕಳ್ಸಿದಾರೆ. ಓಕೆ, ಒಂದ್ ಸೆಕೆಂಡ್.
ನೀವು ಸ್ಟ್ರೈಟ್ ಕಳ್ಸ್ಬಾರ್ದ, ಉಲ್ಟಾ ಬರ್ತಿದೆ ಇಲ್ಲಿ. ಹೆಡ್ಡಿಂಗ್ ಬರ್ಕೊಳ್ಳಿ. ಇದಕ್ಕೆ ಹೆಡ್ಡಿಂಗ್ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡ್ತೀರಾ ಅಥವಾ ಲೆಡ್ಜರ್ ಮಾಡ್ತೀರಾ ಫಸ್ಟಿಗೆ? ಜರ್ನಲ್ ಮಾಡ್ತೀವಿ ಸರ್. ಜರ್ನಲ್ ಎಂಟ್ರೀಸ್ ಪಾಸ್ ಮಾಡ್ತೀರಾ? ಲೆಡ್ಜರ್ ಬೇಡವಾ ಫಸ್ಟಿಗೆ? ಆಯ್ತು. ಯಾರ್ ಬುಕ್ಕಲ್ಲಿ ಮಾಡ್ತೀರಾ? ಲೆಸ್ಸಾರ್ ಬುಕ್ಕಲ್ಲಿ ಮಾಡ್ತೀರಾ, ಲೆಸ್ಸಿ ಬುಕ್ಕಲ್ಲಿ ಮಾಡ್ತೀರಾ? ಏನು ಮಾತಾಡಲ್ವಲ್ರಿ ನೀವು? ಅಯ್ಯೋ ಕರ್ಮ. ಸರ್ ಲೆಸ್ಸಿ ಬುಕ್ ಹಾ ಬರ್ಕೊಳ್ಳಿ, Lesson ಹೆಡ್ಡಿಂಗ್ book. ಬರ್ಕೊಳ್ಳಿ. ಜರ್ನಲ್ ಎಂಟ್ರೀಸ್, journal entries in the books of lessee. Journal entries in the books of lessee. Journal entries in the books of lessee. ಜರ್ನಲ್ ಎಂಟ್ರೀಸ್ ಹಾಕೊಳ್ಳಿ. ಎಷ್ಟು ವರ್ಷದಿದೆ ಅದು ಜರ್ನಲ್ ಎಂಟ್ರೀಸ್? ಯಾವ್ಯಾವ ವರ್ಷ ಇದೆ? 4 years. Journal entries in the books of ಲೆಸ್ಸಿ. ಯಾರಾದ್ರಲ್ಲಿ ಲೆಸ್ಸಿ ನೇಮ್ ಏನು? ಜ್ಞಾನೇಶ್ವರಿ ತಾನೆ? ಜ್ಞಾನೇಶ್ವರಿ ಪಬ್ಲಿಷರಾ? ಜ್ಞಾನೇಶ್ವರಿ ಪಬ್ಲಿಷರ್. ಸೊ ಪಬ್ಲಿಷರ್ ಇವರು ಲೆಸ್ಸಿ ಆಗ್ತಾರೆ. ಬ್ರಾಕೆಟ್ ಅಲ್ಲಿ ಲೆಸ್ಸಿ.
ಸೊ ಜರ್ನಲ್ ಎಂಟ್ರೀಸ್ ಬರ್ಕೊಳ್ಳಿ ಈ ತರ. ಸೀರಿಯಲ್ ನಂಬರ್ ಅಂತ ಹಾಕೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಟೋಟಲ್ 4 years ಇದೆಯಾ? ಎಸ್ ಸರ್. ಕಾಲಮ್ ಹಾಕೊಳ್ಳಿ ಇದರ. ಲೆಡ್ಜರ್ ಫೋಲಿಯೋ ಫಸ್ಟ್ ಇಯರ್ ಯಾವ್ದು? ಫಸ್ಟ್ ಇಯರ್ ಯಾವ್ದು? ಯಾವ ವರ್ಷ ಇರೋದು? 2003. 2003. ನೆಕ್ಸ್ಟ್ 2004. ನೆಕ್ಸ್ಟ್ 2005. ನೆಕ್ಸ್ಟ್ 2006. ಸೊ ಲೆಡ್ಜರ್ ಫೋಲಿಯೋ. So debit credit. Debit credit. Debit credit. Debit credit. Debit credit. ಶಾರ್ಟ್ ವರ್ಕಿಂಗ್ ಇದೆಯಾ ಮೊದಲನೇ ವರ್ಷ? Yes, sir. ರಾಯಲ್ಟಿ ಎಷ್ಟು? ಶಾರ್ಟ್ ವರ್ಕಿಂಗ್ ಎಷ್ಟಿದೆ? 3,500. ಫಸ್ಟಿಗೆ ಓಕೆ, ಫಸ್ಟಿಗೆ ರಾಯಲ್ಟಿ ಬಂದಿದ್ದಕ್ಕೆ ಎಂಟ್ರಿನ ಪಾಸ್ ಮಾಡ್ಬೋಣ. ರಾಯಲ್ಟಿ ಬಂದ್ರೆ ಯಾವ ತರ ರಾಯಲ್ಟಿ ಅಕೌಂಟ್ ಅಲ್ಲಿ ಬರ್ದಿದ್ದೀರಾ ನೋಡ್ಕೊಳ್ಳಿ. ಮೊದಲು ಬರ್ದಿದ್ದೀರಾ ನೀವು ರಾಯಲ್ಟಿ ಅಕೌಂಟ್ ಯಾವ ತರ ಬರ್ದಿದ್ದೀರಾ? ಲೆಡ್ಜರ್ ಅಕೌಂಟ್ ನೋಡಿ, ಲೆಡ್ಜರ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಲೆಡ್ಜರ್ ಅಕೌಂಟ್, ಡೆಬಿಟ್ ಸೈಡ್ ಅಲ್ಲಿ ಏನ್ ಬರ್ದಿದ್ದೀರಾ? ಮೊದ್ಲು ಮಾಡಿದ್ರಲ್ಲ ಪ್ರಾಬ್ಲಮ್ ನೋಡಿ, ಮೊದಲು ಮಾಡಿರೋ ಪ್ರಾಬ್ಲಮ್ಸ್ ಅಲ್ಲಿ ರಾಯಲ್ಟಿ ಅಕೌಂಟ್ ನ ನೋಡಿ ಆಯ್ತಾ. ತುಂಬಾ ಸಿಂಪಲ್. ರಾಯಲ್ಟಿ ರಿಸೀವ್ ಮಾಡಿದಕ್ಕೆ ಎಂಟ್ರಿ ಬಂದು ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು P&L ಅಕೌಂಟ್. ಇದು ಸೇಲ್ಸ್ ಆದ್ರಿಂದ P&L ಅಕೌಂಟ್ ಅಂತ ಆಗುತ್ತೆ. ಯಾರ ಬುಕ್ ಅಲ್ಲಿ? ಲೆಸ್ಸಿ ಬುಕ್ ಅಲ್ಲಿ ಏನಾಗುತ್ತೆ? ರಾಯಲ್ಟಿ ಎಕ್ಸ್ಪೆನ್ಸ್ ಆಗುತ್ತೆ, ರಾಯಲ್ಟಿ ಅಕೌಂಟ್ ಡೆಬಿಟ್ ಆಗುತ್ತೆ ಟು P&L ಅಕೌಂಟ್ ಅಥವಾ ಟು ಪ್ರೊಡಕ್ಷನ್ ಅಕೌಂಟ್ ಅಂತ ಬರ್ದಿದ್ರ ಅಲ್ವಾ? ಕರೆಕ್ಟಾ? Yes, sir. ಇಲ್ಲೂ ಅದೇ ಎಂಟ್ರಿ ಬರೋದು, ಬೇರೆ ಎಂಟ್ರಿ ಬರಲ್ಲ, ಸೇಮ್ ಎಂಟ್ರಿನೇ. ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಪ್ರೊಡಕ್ಷನ್ ಅಕೌಂಟ್ ಅಥವಾ P&L ಅಕೌಂಟ್ ಅಂತ ಬರಿಬೇಕು. ಮೊದಲನೇ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು, ಇದು ಸೇಲ್ಸ್ ಆದ್ರಿಂದ ಇಲ್ಲೇನಂತ ಬರ್ಕೋತಾ ಇದೀನಿ? P&L ಅಕೌಂಟ್ ಅಂತ ಬರ್ಕೋತಾ ಇದೀವಿ. ರಾಯಲ್ಟಿ ಅಕೌಂಟ್ ಡೆಬಿಟ್, ರಾಯಲ್ಟಿ ಪೇ ಮಾಡ್ತಾರಿಂದ ಸೊ ಎಕ್ಸ್ಪೆನ್ಸಸ್ ಆಗುತ್ತೆ, ರಾಯಲ್ಟಿ ಅಕೌಂಟ್ ಡೆಬಿಟ್ ಆಗುತ್ತೆ. ಅದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಅದೇ ಮೈನಿಂಗ್ ಆದ್ರೆ ಇಲ್ಲಿ ಏನ್ ಬರ್ಕೋತಿದ್ರಿ? ಮೈನಿಂಗ್ ಆದ್ರೆ ಏನ್ ಬರ್ಕೋಬೇಕಿತ್ತು? ಈಗ ತಾನೇ ಹೇಳದ್ನಲ್ಲ. Account. ಹಾ, Production account. ಪ್ರೊಡಕ್ಷನ್ ಅಕೌಂಟ್. ಮೈನಿಂಗ್ ಆದ್ರೆ ಪ್ರೊಡಕ್ಷನ್ ಅಕೌಂಟ್ ಅಂತ ಬರ್ಕೋಬೇಕು. ರಾಯಲ್ಟಿ ಟೇಬಲ್ ನೋಡಿ, ರಾಯಲ್ಟಿ 4 ವರ್ಷದ್ದು ಎಷ್ಟೆಷ್ಟಿದೆ ಹೇಳ್ಕೊ ಹೋಗಿ. ರಾಯಲ್ಟಿ ಟೇಬಲ್ ನೋಡಿ, ಆ ಟೇಬಲ್ ಅಲ್ಲಿ ರಾಯಲ್ಟಿ ಮಾತ್ರ ಫಸ್ಟ್ ಇಯರ್ ರಾಯಲ್ಟಿ ಎಷ್ಟಿದೆ? 16,500. 16,500. ನೆಕ್ಸ್ಟ್ ಎರಡನೇ ವರ್ಷದ ಎಷ್ಟಿದೆ ರಾಯಲ್ಟಿ?
18,900. 18,900. ನೆಕ್ಸ್ಟ್ ಮೂರನೇ ವರ್ಷ 22,200. ರಾಯಲ್ಟಿ 20. ರಾಯಲ್ಟಿ ಹೇಳ್ತಾ ಇದ್ದೀರಾ? ರಾಯಲ್ಟಿ ತಾನೇ ಹಾ, ಹೇಳ್ತಾ sir. ಇದ್ದೀರಾ? ಪೇಮೆಂಟ್ ಸರ್ ಹೇಳ್ಬೇಡಿ, ರಾಯಲ್ಟಿ ಟೇಬಲ್. ನೆಕ್ಸ್ಟ್ 6 ಅಲ್ಲಿ 21,300. 21,300. ಓಕೆ, ಇದು ಬಂದು ರಾಯಲ್ಟಿ ಟೇಬಲ್. ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ಅಲ್ಲಿ ರಾಯಲ್ಟಿಯನ್ನ ಕಾಲಮ್ ನ ನೋಡ್ಬೇಕು. ಯಾವ ಕಾಲಮ್ ನ ನೋಡ್ಬೇಕು? ರಾಯಲ್ಟಿಯನ್ನ ಕಾಲಮ್ ನ ನೋಡ್ಬೇಕು. ರಾಯಲ್ಟಿ ಎಷ್ಟೆಷ್ಟು ಬಂದಿದೆ ಅಂತ ಅದನ್ನ ಬರಿತಾ ಇದೀವಿ. ಫಸ್ಟ್ ಇಯರ್ 16,500 ಬಂದಿದೆ. ನೆಕ್ಸ್ಟ್ 18,900 ಬಂದಿದೆ. ನೆಕ್ಸ್ಟ್ 22,200 ಬಂದಿದೆ. ನೆಕ್ಸ್ಟ್ 21,300 ಬಂದಿದೆ. ನರೇಶನ್ being each year royalty earned from the sales. Each year royalty earned from the sales ಅಂದ್ರೆ ಸೇಲ್ಸ್ ಇಂದ ರಾಯಲ್ಟಿನ ಅರ್ನ್ ಮಾಡಿದೀವಿ ಅಂತ. being each year royalty earned from the sales. ಈಗ ಶಾರ್ಟ್ ವರ್ಕಿಂಗ್ ಕಾಲಮ್ ಅಲ್ಲಿ ನೋಡಿ, ಶಾರ್ಟ್ ವರ್ಕಿಂಗ್ ಎಷ್ಟು ವರ್ಷ ಆಗಿದೆ? 2 years, sir. 2 years ಶಾರ್ಟ್ ವರ್ಕಿಂಗ್ ಆಗಿದೆಯಲ್ವಾ? ಎಷ್ಟು ಶಾರ್ಟ್ ವರ್ಕಿಂಗ್ ಆಗಿದೆ? First year 3,500. Second year 1,100. ಓಕೆ. ಸೊ 2 ವರ್ಷ ಶಾರ್ಟ್ ವರ್ಕಿಂಗ್ ಆದ್ರಿಂದ ಎಂಟ್ರಿ ಬಂದು ಇಲ್ಲಿ ಏನ್ ಎಂಟ್ರಿ ಪಾಸ್ ಮಾಡ್ತೀರಾ ಅಂದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್, ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ 2 ವರ್ಷ ಮಿನಿಮಮ್ ರೆಂಟ್ ತಾನೇ ಕೊಟ್ಟಿರೋದು ನೀವು? ಎಸ್ ಸರ್. ಫಸ್ಟ್ 2 years ಮಿನಿಮಮ್ ರೆಂಟ್ ಕೊಟ್ಟಿದ್ದೀರಾ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಏನ್ ಬರ್ತೀರಾ? ಟು ವಿಜಯ್ ಅಂತ ಬರ್ಕೋತೀರಲ್ವಾ? ಓಕೆ, ಒಂದ್ ನಿಮಿಷ. ಬೈ ವಿಜಯ್ ಅಂತ ಬರ್ಕೋತೀರಾ. ಈ ಕಡೆ ಶಾರ್ಟ್ ವರ್ಕಿಂಗ್ ಅಂತ ಬರ್ಕೋತೀರಾ. ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಈ ಸೈಡ್ ಡೆಬಿಟ್ ಸೈಡ್ ಅಲ್ಲಿ ಯಾರು ಆತರ ಇರ್ತಾರೆ, ಲೆಸ್ಸಾರ್ ಇರ್ತಾರೆ, ಟು ಲೆಸ್ಸಾರ್ ಅಕೌಂಟ್ ಅಂತ ಬರ್ಕೋತೀರಾ. ಕ್ರೆಡಿಟ್ ಸೈಡ್ ಅಲ್ಲಿ ನೀವು ಎಂತ ಬರ್ಕೋತೀರಾ? ಶಾರ್ಟ್ ವರ್ಕಿಂಗ್ ಅಕೌಂಟ್ ಮತ್ತೆ ರಾಯಲ್ಟಿ ಅಕೌಂಟ್ ಅಂತ ಬರ್ಕೋತೀರಾ. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್ ಆಗುತ್ತೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಮಿನಿಮಮ್ ರೆಂಟ್ ಅಕೌಂಟ್. ಸೊ ಎಂಟ್ರಿ ಬಂದು ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲೆಸ್ಸಾರ್. ಯಾರು ಇಲ್ಲಿ? ಆತರ Puttappa. ಆತರ ಯಾರಮ್ಮ? ಪುಟ್ಟಪ್ಪ ಅಕೌಂಟ್. ಪುಟ್ಟಪ್ಪಸ್ ಅಕೌಂಟ್. ಇವನು ಲೆಸ್ಸಾರ್. ಪುಟ್ಟಪ್ಪ ಅನ್ನೋರು ಯಾರು? ಲೆಸ್ಸಾರ್. ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಪುಟ್ಟಪ್ಪಸ್ ಅಕೌಂಟ್. ಅಲ್ಲ ಸಾರಿ, ಮಿನಿಮಮ್ ರೆಂಟ್ ಅಲ್ವಾ? ಮಿನಿಮಮ್ ರೆಂಟ್ ತಾನೇ ಕೊಡ್ತಾ ಇರೋದು ಫಸ್ಟ್ 2 years. Yes, sir. ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಹಾಕೊಳ್ಳಿ. ಅದು ಲೆಸ್ಸಾರ್ಗೆ ಆಮೇಲೆ ಕೊಡೋಣ. ಮಿನಿಮಮ್ ರೆಂಟ್ ಅಕೌಂಟ್. ಸೊ ಫಸ್ಟ್ 2 years ಬಂದು ಮಿನಿಮಮ್ ರೆಂಟ್ ಕೊಡ್ತಾ ಇದೀರಾ. ಸೊ 2 ಅಕೌಂಟ್ ಡೆಬಿಟ್ ಆಗುತ್ತೆ. ರಾಯಲ್ಟಿ ಕೊಡ್ತಾ ಇರೋದ್ರಿಂದ ರಾಯಲ್ಟಿ ಅಕೌಂಟ್ ಡೆಬಿಟ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ ಅಂದ್ರೆ ಶಾರ್ಟೇಜ್ ಮಾಡ್ಕೊಂಡು ಕೊಡ್ತಾ ಇರೋದ್ರಿಂದ ಆ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಎಲ್ಲಿ ಏನಕ್ಕೋಸ್ಕರ ಕೊಡ್ತಾ ಇದೀವಿ? ಮಿನಿಮಮ್ ರೆಂಟ್ ಕೊಡೋಕ್ಕೋಸ್ಕರ ಕೊಡ್ತಾ ಇದೀವಿ. ಆದ್ರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಇವೆರಡು ಅಕೌಂಟ್ ಇಂದ ರಾಯಲ್ಟಿ ಮತ್ತು ಶಾರ್ಟ್ ವರ್ಕಿಂಗ್ ಇವೆರಡರಿಂದ ಮಿನಿಮಮ್ ರೆಂಟ್ ಗೆ ಹೋಗ್ತಾ ಇದೆ ದುಡ್ಡು ಅಂತ ಅರ್ಥ. ಸೊ ಇವೆರಡು ಅಕೌಂಟ್ ಇಂದ ಪೇ ಮಾಡ್ತಾ ಇದ್ರೆ ಎಕ್ಸ್ಪೆನ್ಸಸ್ ಆಲ್ವೇಸ್ ಡೆಬಿಟ್. ಇದಕ್ಕೆ ಮಿನಿಮಮ್ ರೆಂಟ್ ಗೆ ಬರ್ತಾ ಇರೋದ್ರಿಂದ ಅದು ಮಿನಿಮಮ್ ರೆಂಟ್ ಗೆ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಮಿನಿಮಮ್ ರೆಂಟ್ ಗೆ ಇನ್ಕಮ್ ಆದ್ರಿಂದ ಮಿನಿಮಮ್ ಅಕೌಂಟ್ ನ ನಾವು ಮಿನಿಮಮ್ ರೆಂಟ್ ಅಕೌಂಟ್ ನ ಕ್ರೆಡಿಟ್ ಮಾಡ್ತೀವಿ.
ಈ ಎರಡು ಅಕೌಂಟ್ ಎಕ್ಸ್ಪೆನ್ಸಸ್ ಆದ್ರಿಂದ ಅವೆರಡು ಅಕೌಂಟ್ ಏನು ಡೆಬಿಟ್ ಮಾಡ್ತೀವಿ. ಸೊ ಫಸ್ಟ್ ಇಯರ್ ರಾಯಲ್ಟಿ ಬಂದು 16,500, ಶಾರ್ಟ್ ವರ್ಕಿಂಗ್ ಬಂದು 3,500. ಸೊ ಟೋಟಲ್ ಆಗಿ ನಾವು ಎಷ್ಟು ಪೇ ಮಾಡ್ತೀವಿ? ಮಿನಿಮಮ್ ರೆಂಟ್ 20,000 ಪೇ ಮಾಡ್ತೀವಿ. ಅದೇ ತರ ಇಲ್ಲೂ ಅಷ್ಟೇ ರಾಯಲ್ಟಿ 18,900 ಬಂದಿದೆ. ಶಾರ್ಟ್ ವರ್ಕಿಂಗ್ ಬಂದು 1,100 ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಮಿನಿಮಮ್ ರೆಂಟ್ ನ 20,000 ಪೇಮೆಂಟ್ ಮಾಡ್ತಾ ಇದೀವಿ. ಇದು ಎಂಟ್ರಿ ಗೊತ್ತಾಯ್ತಾ? ಎರಡನೇದು ರಾಯಲ್ಟಿಯಿಂದ ದುಡ್ಡು ತಗೊಂಡಿದೀವಿ, ಶಾರ್ಟ್ ವರ್ಕಿಂಗ್ ಇಂದ ದುಡ್ಡು ತಗೋತಾ ಇದೀವಿ. ಅವೆರಡು ಅಕೌಂಟ್ ಇಂದ ದುಡ್ಡು ತಗೋತಾ ಇರೋದ್ರಿಂದ ಅವೆರಡು ಅಕೌಂಟ್ ಡೆಬಿಟ್ ಆಗುತ್ತೆ ಎಕ್ಸ್ಪೆನ್ಸ್ ಆದ್ರಿಂದ. ಸೊ ಎಲ್ಲಿಗೆ ದುಡ್ಡು ತಗೋತಾ ಇದೀವಿ? ಮಿನಿಮಮ್ ರೆಂಟ್ ನ ಅಡ್ಜಸ್ಟ್ಮೆಂಟ್ ಮಾಡಕ್ಕೋಸ್ಕರ ತಗೋತಾ ಇದೀವಿ ಅವೆರಡರಿಂದ. ಸೊ ಮಿನಿಮಮ್ ರೆಂಟ್ ಗೆ ಅದು ಇನ್ಕಮ್ ಆಗುತ್ತೆ. ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಇದೇನಾರು ಉಲ್ಟಾ ಬರ್ಕೊಂಡ್ರ ಪ್ರೊಡಕ್ಷನ್ ಅಕೌಂಟ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಬರ್ತದಲ್ವಾ? ಅದು ಸಾರಿ, ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟೆಡ್ ಟು ರಾಯಲ್ಟಿ ಉಲ್ಟಾ ಬರ್ದಿದ್ದೀರಾ ಅಂತ ನನ್ಗೇನೋ ಇದು ಉಲ್ಟಾ ಬರ್ದಿದ್ದೀರಾ ಅನ್ಸುತ್ತೆ. ಅಂದ್ರೆ ಲೆಸ್ ಆರ್ ಬುಕ್ ಅಲ್ಲಿ ಬರೆಯೋದನ್ನ ಇಲ್ಲಿ ಬರ್ದ್ಬಿಟ್ಟಿದೀವಿ. ಕರೆಕ್ಟಾ? ಮೊದಲನೇ ಎಂಟ್ರಿ ಎಸ್ ಸರ್. ಏನು ಬಾಯ್? ಹಾ, ಇದು ಬಂದು ಲೆಸ್ ಆರ್ ಬುಕ್ ಅಲ್ಲಿ ಬರೆಯೋ ಎಂಟ್ರಿ ಇದು ಎಂತ ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಸೊ ನಾವು ಇಲ್ಲಿ ಬರಿಬೇಕಾದ್ರೆ ಉಲ್ಟಾ ಬರ್ಕೋಬೇಕು, ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟೆಡ್ ಟು ರಾಯಲ್ಟಿ ಅಕೌಂಟ್ ಅಂತ. ಎಂತ ಬರ್ಕೋಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಅಂತ ಬರ್ಕೋಬೇಕು. ಅದೇ ನೀವು ಲೆಸ್ ಆರ್ ಬುಕ್ ಅಲ್ಲಿ ಬರ್ಕೋತೀವಿ ಅಂದ್ರೆ ಎಂಟ್ರಿ ಏನಾಗುತ್ತೆ ಅಂದ್ರೆ ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂತ ಆಗುತ್ತೆ. ಅದೇ ತರ ಇದು ಅಷ್ಟೇನೆ ಏನಾಗುತ್ತೆ? ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟೆಡ್ ಟು ರಾಯಲ್ಟಿ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಆಗುತ್ತೆ. ಯಾರ್ ಬುಕ್ ಅಲ್ಲಿ ಬರಿಬೇಕಾದ್ರೆ? ಲೆಸ್ ಆರ್ ಬುಕ್ ಅಲ್ಲಿ ಬರಿಬೇಕಾರೆ. ಸೊ ಜರ್ನಲ್ ಎಂಟ್ರಿ ಸಿಂಪಲ್ ಉಲ್ಟಾ ಆಗುತ್ತೆ ಅಷ್ಟೇ. ಡೆಬಿಟ್ ಇರೋದು ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಇರೋದು ಡೆಬಿಟ್ ಆಗುತ್ತೆ. ಯಾರ್ ಬುಕ್ ಅಲ್ಲಿ? ಲೆಸ್ ಆರ್ ಬುಕ್ ಅಲ್ಲಿ. ಇದಕ್ಕೆ ನರೇಶನ್ ಬರ್ಕೊಳ್ಳಿ. ಬೀಂಗ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ ಅಮೌಂಟ್ ಅಡ್ಜಸ್ಟೆಡ್ ಈಚ್ ಇಯರ್ ಅಂತ ಹಾಕೊಳ್ಳಿ. ಬೀಂಗ್ ಈಚ್ ಇಯರ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ ಅಮೌಂಟ್ ಅಡ್ಜಸ್ಟೆಡ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಬೀಂಗ್ ಈಚ್ ಇಯರ್ ಅಲ್ಲ, 2 ವರ್ಷ ತಾನೆ, 2003 ಮತ್ತೆ 4ದು. 2003 and 2004, 2003-2004 royalty amount and short working amount adjusted towards minimum rent account. Royalty amount and short working amount adjusted towards minimum rent account. ಅಂದ್ರೆ ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಎರಡೂನು ತಗೊಂಡು ಮಿನಿಮಮ್ ರೆಂಟ್ ನ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಯಾವ ವರ್ಷ? 2003 ಮತ್ತೆ 2004 ಅಲ್ಲಿ ಅಂತ ಅರ್ಥ. ಅರ್ಥ ಆಯ್ತಾ? ಗೊತ್ತಾಗ್ತಿದ್ಯಾ? ಬೇಕಾರೆ ಇವ್ರದ್ದು ಬರಿಬೇಕಾರೆ ಲೆಸ್ ಆರ್ ಬುಕ್ ಅಲ್ಲಿ ಬರಿಬೇಕಾರೆ ಇಲ್ಲೇ ಬರ್ಕೊಬಿಡಿಬೇಕಾರೆ ಹೆಂಗ್ ಬರಿಬಹುದು ಅಂತೇಳಿ. ಅಲ್ಲಲ್ಲೇ ಇನ್ನೊಂದು ಜರ್ನಲ್ ಎಂಟ್ರೀಸ್ ಓಪನ್ ಮಾಡ್ಬಿಟ್ಟು ದಟ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪುಟ್ಟಪ್ಪ ಅಂತ ಹಾಕೊಂಡು ಬೇಕಾರೆ ಅಲ್ಲಿ ಉಲ್ಟಾ ಎಂಟ್ರಿ ಬರ್ತದೆ. ಏನ್ ಎಂಟ್ರಿ ಬರ್ತದೆ? ರಾಯಲ್ಟಿ ಅಕೌಂಟ್ ಡೆಬಿಟ್, ನೆಕ್ಸ್ಟ್ ಟು ಪಿ ಅಂಡ್ ಎಲ್ ಬರ್ತದೆ. ಟು ಪಿ ಅಂಡ್ ಎಲ್ ಅಕೌಂಟ್ ಯಾರ್ ಬುಕ್ ಅಲ್ಲಿ? ಪುಟ್ಟಪ್ಪ ಅವ್ರ ಬುಕ್ ಅಲ್ಲಿ. ಪುಟ್ಟಪ್ಪ ಬುಕ್ ಅಲ್ಲಿ ಈ ತರ ಎಂಟ್ರಿ ಬರ್ತದೆ, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಪಿ ಅಂಡ್ ಎಲ್ ಅಕೌಂಟ್. ಇದು ಎಂಟ್ರಿ ಏನ್ ಬರ್ತದೆ? ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್, ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ನೆಕ್ಸ್ಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಬರ್ತದೆ. ಯಾರ್ ಬುಕ್ ಅಲ್ಲಿ? ಪುಟ್ಟಪ್ಪ ಅವ್ರ ಬುಕ್ ಅಲ್ಲಿ. ಸೇಮ್ ನರೇಶನ್ ಎರಡಕ್ಕೂ ಸೇಮೆ, ಅದಕ್ಕೆ ಮತ್ತೆ ಇದಕ್ಕೆ ಎರಡಕ್ಕೂ ಸೇಮ್. ನೆಕ್ಸ್ಟ್ ಮೂರನೇ ಎಂಟ್ರಿ ನೋಡಿ. ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ಮೆಂಟ್ ಮಾಡಿದೀರಾ?
3 ಮತ್ತೆ 4ನೇ ವರ್ಷ. ಹಲೋ, 3 ಮತ್ತೆ 4ನೇ ವರ್ಷ ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ಮೆಂಟ್ ಮಾಡಿದೀರಾ? ಇಲ್ಲ ಸರ್. ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡ್ಕೊಂಡೇ ಇಲ್ವಾ ಅದನ್ನ? ಸರ್ ಮಾಡ್ಕೊಂಡಿದೀವಿ. ಶಾರ್ಟ್ ವರ್ಕಿಂಗ್ ಆಗಿಲ್ಲ. ನಾನು ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡಿದ್ರೆ ಶಾರ್ಟ್ ವರ್ಕಿಂಗ್ ಕರೆಕ್ಟ್. ನಾನು 2 ವರ್ಷನೇ ಶಾರ್ಟ್ ವರ್ಕಿಂಗ್ ಆಗಿರೋದು ಹೇಳಿದೀನಿ. ಶಾರ್ಟ್ ವರ್ಕಿಂಗ್ ಏನಿದೆ ಈ 3500 ಮತ್ತೆ ಈ 1100 ನ ರಿಕ್ಯೂಪ್ ಮಾಡ್ಕೊಂಡಿದೀರಾ 3 ಮತ್ತೆ 4ನೇ ವರ್ಷ? ಎಸ್ ಸರ್. ಫಸ್ಟ್ 3ನೇ ವರ್ಷ ಎಷ್ಟು ರಿಕ್ಯೂಪ್ ಮಾಡ್ಕೊಂಡಿದೀರಾ? 2200. 2200 ರಿಕ್ಯೂಪ್ ಮಾಡಿದೀರಾ. ರಿಕ್ಯೂಪ್ ಮಾಡದೇ ಇರೋದು ಎಷ್ಟು? 1300. 1300 ರಿಕ್ಯೂಪ್ ಮಾಡಿಲ್ಲ. ಸೊ ಎಂಟ್ರಿ ಏನ್ ಪಾಸ್ ಮಾಡ್ಬೇಕೀಗ? ರಿಕ್ಯೂಪ್ ಮಾಡ್ಕೊಂಡಿದೀರಾ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀರಾ, ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ಮೆಂಟ್ ಆಗಿದೆ. ಸೊ ತುಂಬಾ ಸಿಂಪಲ್. ಇಲ್ಲಿ ಶಾರ್ಟ್ ವರ್ಕಿಂಗ್ ಏನಾಗಿದೆ? ಡೆಬಿಟ್ ಆಗಿದೆ ಅಲ್ವಾ? ಅಡ್ಜಸ್ಟ್ಮೆಂಟ್ ಇದು ಶಾರ್ಟ್ ವರ್ಕಿಂಗ್ ಅರೈಸ್ ಆಗ್ತಾರಿಂದ ಡೆಬಿಟ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡ್ಬೇಕಾದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಗೊತ್ತಾಗತ್ತಾ? ಎಂಟ್ರಿ ಏನ್ ಪಾಸ್ ಮಾಡ್ತೀರಾ? ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರೆಡಿಟ್ ಮಾಡ್ಬೇಕಂತ ಗೊತ್ತಾಯ್ತು. ರಿಕ್ಯೂಪ್ ಮಾಡ್ಬೇಕಾದ್ರೆ ಕ್ರೆಡಿಟ್ ಮಾಡ್ಬೇಕು, ಶಾರ್ಟ್ ವರ್ಕಿಂಗ್ ಆದಾಗ ಡೆಬಿಟ್ ಮಾಡ್ಬೇಕು. ಸೊ ಶಾರ್ಟ್ ವರ್ಕಿಂಗ್ ಯಾವ್ದ್ರಿಂದ ರಿಕ್ಯೂಪ್ ಮಾಡ್ಕೊಂಡ್ರಿ ನೀವು? ರಾಯಲ್ಟಿ. ರಾಯಲ್ಟಿಯಿಂದ ರಿಕ್ಯೂಪ್ ಮಾಡ್ಕೋತಾ ಇದೀರಾ. ಸೊ ಎಂಟ್ರಿ ಏನ್ ಪಾಸ್ ಮಾಡ್ಬೇಕೀಗ? ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ರಾಯಲ್ಟಿ ಅಕೌಂಟ್ ಡೆಬಿಟೆಡ್, ರಾಯಲ್ಟಿ ಇಂದ ರಿಕ್ಯೂಪ್ ಮಾಡ್ತಾ ಇದೀರಾ, ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಮಾಡ್ತೀರಾ. ನೆಕ್ಸ್ಟ್ ರಿಕ್ಯೂಪ್ ಆಗದೆ ಇರೋದಕ್ಕೆ ಏನ್ ಮಾಡ್ತೀರಾ? ರಿಕ್ಯೂಪ್ ಆಗದೆ ಇರೋದಕ್ಕೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂತ ಬರ್ತೀರಾ, ಅಥವಾ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟೆಡ್ ಟು ಶಾರ್ಟ್ ವರ್ಕಿಂಗ್ ಅಂತ ಬರೀತೀರಾ? ನೆಕ್ಸ್ಟ್ ಎಂಟ್ರಿ ಹೇಳಿ. ಶಾರ್ಟ್ ವರ್ಕಿಂಗ್ ನಾವು ರಿಕ್ಯೂಪ್ ಮಾಡ್ಕೊಂಡಿದೀವಿ, ಅದಕ್ಕೆ ಎಂಟ್ರಿ ಪಾಸ್ ಮಾಡ್ಬೇಕು. ಎಂಟ್ರಿ ನೋಡಿ, ನೀವು ಹಳೇದ್ ಮಾಡಿದಿರಲ್ಲಮ್ಮ, ಹಳೇದ್ ಮಾಡಿದಿರ ನೋಡಿ ಲೆಸ್ಸಿ ಬುಕ್ ಅಲ್ಲಿ. ಎಂಟ್ರಿಗಳು ಅದದೇ ಬರ್ತದೆ, ಬೇರೆ ಏನು ಚೇಂಜ್ ಆಗಲ್ಲ, ಅಮೌಂಟ್ ಮಾತ್ರ ಚೇಂಜ್ ಆಗುತ್ತೆ. 3ನೇ ಎಂಟ್ರಿ ಏನ್ ಬರ್ದಿದ್ದೀರಾ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಪ್ರೀವಿಯಸ್ ಪ್ರಾಬ್ಲಮ್ ನೋಡಿ, 3ನೇ ಎಂಟ್ರಿ ಏನ್ ಬರ್ದಿದ್ದೀರಾ? ನೋಡಿದ್ರಾ? ಏನ್ ಬರ್ದಿದ್ದೀರಾ? 3ನೇ ಎಂಟ್ರಿ ಏನ್ ಬರ್ದಿದ್ದೀರಾ? ಮಿನಿಮಮ್ ರೆಂಟ್ ಅಕೌಂಟಾ? ಏನ್ ಬರ್ದಿರಮ್ಮ 3ನೇ ಎಂಟ್ರಿ? ಯಾಕೆ ಬರ್ಕೊಂಡಿಲ್ವಾ? ನೋಟ್ಸ್ ಮಾಡ್ತಾ ಇಲ್ವಾ ನೀವು ಯಾರುವೆ? ಸರ್ Notes ರಾಯಲ್ಟಿ ಮಾಡ್ತಿಲ್ವಾ? ಅಕೌಂಟ್ ಡೇಟಾ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್. ಅದಾಯ್ತು ಬಿಡಿ. ಅದು ಅಲ್ಲಿ 3 ಇದೆ, ಇಲ್ಲಿ 2ನೇದು ಇದೆ. ಸರಿ, ಅದಾದ್ಮೇಲೆ ಏನ್ ಬರ್ದಿದ್ದೀರಾ? ರಾಯಲ್ಟಿ ಅಕೌಂಟ್ ಡೇಟಾ ಟು ವಿಜಯ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ವಿಜಯ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಬರ್ದಿದ್ದೀರಾ? ಎಸ್ ಸರ್. ಇಲ್ಲಿ ಎಂತ ಬರಿಬೇಕಂದ್ರೆ ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ವಿಜಯ್ ಅಕೌಂಟ್ ಮತ್ತೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಬರ್ದಿರಾ. ಇಲ್ಲಿ ಪುಟ್ಟಪ್ಪ ಅಂತ ಬರ್ಕೋಬೇಕು. ಯಾರು ಇಲ್ಲಿ ಪುಟ್ಟಪ್ಪ? ರಾಯಲ್ಟಿ ಅಕೌಂಟ್ ಡೆಬಿಟ್, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಇಲ್ಲಿ ಪುಟ್ಟಪ್ಪ. ಲೆಸ್ಸರ್ ಯಾರು ಇಲ್ಲಿ? ಪುಟ್ಟಪ್ಪ ಅಕೌಂಟ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದೀವಿ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ಡ್. ಇದೇ ತಾನೇ ಎಂಟ್ರಿ? ನೀವು 2ನೇ ಎಂಟ್ರಿ ಬರ್ದಿದ್ರ ಅಲ್ಲಿ ಅನ್ಸುತ್ತೆ ಅಲ್ವಾ ಇದನ್ನ?
ಕರೆಕ್ಟಾ? ಏನ್ ಮಾತಾಡ್ತಾನೆ ಇಲ್ಲಪ್ಪ. ನೀವು ಮಾತಾಡ್ಲಿಲ್ಲ ಅಂದ್ರೆ ನನ್ನ ಪ್ರಾಬ್ಲಮ್ ಮಾಡ್ಸೋದೇ ಇಲ್ಲ. ನೀವು ಅಲ್ಲಿ 2ನೇ ಎಂಟ್ರಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ವಿಜಯ್ ಆ ತರದ್ದು ಮಾಡಿದಿರಲ್ಲ, ಲೆಸ್ಸಿ ಬುಕ್ ಅಲ್ಲಿ ಏನಂತ ಎಂಟ್ರಿ ಪಾಸ್ ಮಾಡಿದ್ರಿ? 2ನೇ ಎಂಟ್ರಿ ನೋಡಿ. Sir, minimum rent account debtor to Vijay account. ಓಕೆ, ಅದು ನೆಕ್ಸ್ಟ್ ಬರೆಯೋಣ. ಅದಾದ್ಮೇಲೆ ಏನ್ ಬರ್ದಿದ್ರಿ? ಅದಾದ್ಮೇಲೆ Royalty account debtor to royalty account debtor short working account debtor to minimum rent account. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ Royalty account debtor to Vijay account to short working account. ಅಂದ್ರೆ ಇಲ್ಲಿ ನಾವು ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡೋದಕ್ಕೆ ಎಂಟ್ರಿ ಬರಿತಾ ಇದೀವಿ. ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಪುಟ್ಟಪ್ಪ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತೇಳಿ ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡ್ತಾ ಇರೋದಕ್ಕೆ ಎಂಟ್ರಿ ಬರಿಬೇಕು, ಆಯ್ತಾ? ಸೊ ರಾಯಲ್ಟಿ ಎಷ್ಟು ಬಂತು ಇಲ್ಲಿ? 16,500. ಪುಟ್ಟಪ್ಪಗೆ ಎಷ್ಟು ಕೊಡ್ತಾ ಇದೀರಾ? ಪುಟ್ಟಪ್ಪಗೆ ಎಷ್ಟು ಕೊಟ್ರಿ? ಅಲ್ಲ, ಇಲ್ಲಿ ಫಸ್ಟ್ 2 years ಇಲ್ಲ ಅಲ್ವಾ? ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ರಾಯಲ್ಟಿ ಎಷ್ಟು ಬಂತು? 22,200 ರಾಯಲ್ಟಿ ಬರ್ತಾ ಇದೆ. ಸೊ ಇಲ್ಲಿಲ್ಲ, ಇಲ್ಲಿ ಎಂಟ್ರಿಗಳಿಲ್ಲ. 2,200 ಕರೆಕ್ಟಾ? ಅದರಲ್ಲಿ ಪುಟ್ಟಪ್ಪಂಗ್ ಕೊಡ್ತಾ ಇರೋದು 20,000 ಪುಟ್ಟಪ್ಪಂಗ್ ಕೊಡ್ತಾ ಇದೀರಾ. ಇನ್ನ ಶಾರ್ಟ್ ವರ್ಕಿಂಗ್ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ರ? 2,200 ಅಡ್ಜಸ್ಟ್ ಮಾಡ್ಕೋತಾ ಇದ್ರ, ಕರೆಕ್ಟಾ? Yes, sir. ನೆಕ್ಸ್ಟ್ 21,300 ಬಂದಿದೆ ರಾಯಲ್ಟಿ. ಅದ್ರಲ್ಲಿ 20,000 ಪುಟ್ಟಪ್ಪ ಕೊಡ್ತೀರಾ. ಪುಟ್ಟಪ್ಪಂಗೆ ಎಷ್ಟು ಕೊಡ್ತೀರಾ? 20,000 ಕೊಡ್ತೀರಾ. ಇನ್ನ 1,300 ನ ಎಲ್ಲಿಗೆ ಅಡ್ಜಸ್ಟ್ ಮಾಡ್ಕೋತೀರಾ? 1,300 ನ ಶಾರ್ಟ್ ವರ್ಕಿಂಗ್ ಗೆ ಅಡ್ಜಸ್ಟ್ ಮಾಡ್ಕೋತಾ ಇದೀರಾ, ಕರೆಕ್ಟಾ? ನೋಡಿ ಇಲ್ಲಿ 1,100 ತಾನೆ, ಇಲ್ಲಿ ಎಷ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗಿರೋದು? 1,100 ಅಲ್ವಾ ಇಲ್ಲಿ ಇರೋದು ಶಾರ್ಟ್ ವರ್ಕಿಂಗ್? Yes, sir. ಓಕೆ, ಪುಟ್ಟಪ್ಪಂಗೆ ಜಾಸ್ತಿ ಕೊಡ್ತೀರಾ ಹಂಗಾರೆ. 1,100 ಅಡ್ಜಸ್ಟ್ ಮಾಡ್ಕೋತೀರಾ. ಪುಟ್ಟಪ್ಪಂಗೆ 20,200 ನ ಕೊಡ್ತೀರಾ, ಕರೆಕ್ಟಾ? Yes, sir. Yes, sir. ಓಕೆ, ಸೊ ರಾಯಲ್ಟಿ 21,000 ಇಲ್ಲಿ ಬರಲ್ಲ, ಈ ಎಂಟ್ರಿಗಳು ಬರಲ್ಲ. ಸೊ 5ನೇ ವರ್ಷ ಎಕ್ಸೆಸ್ ರಾಯಲ್ಟಿ ಬಂದಿರೋದ್ರಿಂದ ಸೊ ಎಂಟ್ರಿ ಬಂದು ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಪುಟ್ಟಪ್ಪ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಸೊ ಎಷ್ಟು ರಾಯಲ್ಟಿ ಬಂದಿದೆ ಅಂದ್ರೆ 22,200 ಬಂದಿದೆ. ಅದರಲ್ಲಿ 20,000 ಬಂದು ಪುಟ್ಟಪ್ಪಂಗ್ ಕೊಡ್ತೀರಾ. ಇನ್ನ 2,200 ನ ಏನ್ ಮಾಡ್ಕೋತೀರಾ? ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡ್ಕೋತೀರಾ. ಅದೇ ತರ ಟೋಟಲ್ ಆಗಿ 21,300 ರಾಯಲ್ಟಿ ಬಂದಿದೆ. ಅದರಲ್ಲಿ 20,200 ಪುಟ್ಟಪ್ಪಂಗ್ ಕೊಡ್ತೀರಾ. ಇನ್ನ 1,100 ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡ್ಕೋತಾ ಇದ್ರ. ನರೇಶನ್ ಬರ್ಕೊಳ್ಳಿ. ಬೀಯಿಂಗ್ 2,500 and 6 ಅಂತ ಹಾಕೊಳ್ಳಿ. ಬೀಯಿಂಗ್ 2005 and 2006, year 2005 and 2006. Short working adjusted from royalty, short working recouped year 2005 and 2006. Short working recouped from the royalty, short working recouped from the royalty, and balance amount payable to Puttappa, and balance amount payable to ಪುಟ್ಟಪ್ಪ. ಅಂದ್ರೆ ಪುಟ್ಟಪ್ಪಗೆ ಬ್ಯಾಲೆನ್ಸ್ ಅಮೌಂಟ್ ಪೇ ಮಾಡ್ಬೇಕು ಅಂತ. ಇದೆಂಟ್ರಿ ಗೊತ್ತಾಯ್ತಾ? ಸೊ ಇಲ್ಲಿ ಪುಟ್ಟಪ್ಪಂಗ್ ಬಂದಾಗ ಉಲ್ಟಾ ಎಂಟ್ರಿ. ಪುಟ್ಟಪ್ಪಂಗ್ ಬಂದಾಗ ಯಾವ ತರ ಬರೀತೀರಾ ಅಂದ್ರೆ, ಇಲ್ಲಿ ಫಸ್ಟ್ ಗೆ ಕ್ರೆಡಿಟ್ ಆಗಿದೆ, ಪುಟ್ಟಪ್ಪ ಅಕೌಂಟ್ ಕ್ರೆಡಿಟ್ ಆಗಿದೆ. ಇಲ್ಲಿ ಜ್ಞಾನೇಶ್ವರಿ ಅಕೌಂಟ್ ಡೆಬಿಟ್ ಆಗ್ಬೇಕು. ಸೊ ಎಂಟ್ರಿ ಬಂದು ಜ್ಞಾನೇಶ್ವರಿ ಅಕೌಂಟ್, ಜ್ಞಾನೇಶ್ವರಿ
ಅಕೌಂಟ್ ಡೆಬಿಟ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಅಂತ ಬರುತ್ತೆ. ಯಾರು ಬರ್ಕೊಳ್ಳೋದು ಇದನ್ನ? ಪುಟ್ಟಪ್ಪ ಬರ್ಕೊಳ್ಳೋದು. ಸೇಮ್ ಡೆಬಿಟ್ ಅಲ್ಲಿ ಇರೋದು ಕ್ರೆಡಿಟ್ ಹೋಗುತ್ತೆ, ಕ್ರೆಡಿಟ್ ಅಲ್ಲಿ ಇರೋದು ಡೆಬಿಟ್ ಅಲ್ಲಿ ಬರುತ್ತೆ. ಜ್ಞಾನೇಶ್ವರಿ ಅಕೌಂಟ್, ಜ್ಞಾನೇಶ್ವರಿ ಪಬ್ಲಿಷರ್ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಇದು ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ಡ್. ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ಡ್. ಸೊ 4ನೇ ಎಂಟ್ರಿ ನೀವ್ ಹೇಳಿದ್ರಲ್ಲ ಈಗ, ಯಾವ್ದೋ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಪುಟ್ಟಪ್ಪ ಅಕೌಂಟ್, ಅದನ್ನ ಬರ್ಕೊಳ್ಳಿ. ಅದು ಫಸ್ಟ್ 2 years ಅಲ್ಲಿ ಆಗುತ್ತೆ. ಏನ್ ಎಂಟ್ರಿ? ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಪುಟ್ಟಪ್ಪ ಅಕೌಂಟ್. ಪುಟ್ಟಪ್ಪ ಅಕೌಂಟ್. ಸೊ ಪುಟ್ಟಪ್ಪಗೆ ಫಸ್ಟ್ 2 years ಮಿನಿಮಮ್ ರೆಂಟ್ ತಾನೇ ಕೊಡ್ತಾ ಇರೋದು. ಫಸ್ಟ್ 2 years ಮಿನಿಮಮ್ ರೆಂಟ್ ಅಮೌಂಟ್ ಕೊಡ್ತೀವಿ ಅಂತ ತಾನೇ ಒಪ್ಕೊಂಡಿರೋದು. ಫಸ್ಟ್ 2 years ಮಿನಿಮಮ್ ರೆಂಟ್ ಕೊಟ್ರ ಪುಟ್ಟಪ್ಪಂಗೆ? ಸರ್ ಎಷ್ಟದ? 20,000. 20,000. ಸೊ ಮಿನಿಮಮ್ ರೆಂಟ್ ಹೈಯೆಸ್ಟ್ ಇರೋದ್ರಿಂದ ಮಿನಿಮಮ್ ರೆಂಟ್ನೇ ಕೊಡ್ತಾ ಇದ್ದೀವಿ. ನರೇಶನ್ ಬೀಯಿಂಗ್ year 2003 and 4, minimum rent payable to Puttappa being 2003 and 4, minimum rent payable to Puttappa. ಅದಕ್ಕೆ ಇದನ್ನ ಫಸ್ಟೇ ಬರ್ಕೋಬೇಕಿತ್ತು, ಯಾಕಂದ್ರೆ ಫಸ್ಟ್ ಈ ಎಂಟ್ರಿ ಬರ್ದ್ಬಿಟ್ಟು ಆಮೇಲೆ ಈ ಎಂಟ್ರಿ ಬರಿಬೇಕಿತ್ತು. ನೆಕ್ಸ್ಟ್ ಬರಿಬೇಕಾರೆ ಹಂಗ್ ಮಾಡಿ. ಇದು 3ನೇದ್ ಬರ್ಕೊಡಿ, 3ನೇ ಎಂಟ್ರಿ ಇದು ಬರೀರಿ, ಇದು 4ನೇ ಎಂಟ್ರಿ ಬರೀರಿ. ಆಯ್ತಾ? ಇದು 3ನೇದ್ ಬರ್ಕೊಳ್ಳಿ, ಈಗ ಬರ್ದಿದ್ದು. ಅದಾದ್ಮೇಲೆ ಇದ್ ಬರ್ಕೊಳ್ಳಿ. ಸೊ ಇಲ್ಲಿ ಇವ್ರಿಗೆ ಬರಿಬೇಕಾರೆ ಉಲ್ಟಾ ಎಂಟ್ರಿ. ಏನದು ಎಂಟ್ರಿ? ಜ್ಞಾನೇಶ್ವರಿ ಅಕೌಂಟ್, ಜ್ಞಾನೇಶ್ವರಿ ಪಬ್ಲಿಷರ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರಿಬೇಕು. ಇವ್ರಿಗೆ ಬರಿಬೇಕಾರೆ, ಯಾರಿಗೆ ಬರಿಬೇಕಾರೆ? ಪುಟ್ಟಪ್ಪನ್ ಬುಕ್ ಅಲ್ಲಿ ಬರಿಬೇಕಾರೆ. ಸೇಮ್ ನರೇಶನ್, ಸೇಮ್ ಇಬ್ರಿಗೂ ಸೇಮೆ. ನರೇಶನ್ ಇಬ್ರಿಗೂ ಸೇಮೆ. ನೆಕ್ಸ್ಟ್ 5ನೇ ಎಂಟ್ರಿ. ಇದು 3ನೇದ್ ಬರ್ಕೊಳ್ಳಿ, ಯಾಕಂದ್ರೆ ಫಸ್ಟ್ 2 years ಇದಾದ್ಮೇಲೆ ನೆಕ್ಸ್ಟ್ 2 years ಇದಾಗ್ಲಿ, ಅದಕ್ಕೋಸ್ಕರ ಇದು 3ನೇ ಎಂಟ್ರಿ ಬರ್ಕೊಳ್ಳಿ, ಇದು 4ನೇ ಎಂಟ್ರಿ ಬರ್ಕೊಳ್ಳಿ. ಓಕೆ. 5ನೇ ಎಂಟ್ರಿ ರಿಸೀವ್ ಮಾಡ್ಕೋತಾರೆ ಅಲ್ವಾ ಪುಟ್ಟಪ್ಪ ಈಗ ದುಡ್ಡುನ. ಈಗ ಪೇಬಲ್ ಅಂತ ಬರ್ದಿದೀವಿ. ಇಲ್ಲೂ ಪೇಮೆಂಟ್ ಮಾಡ್ಬೇಕು, ಇಲ್ಲೂ ಪೇಮೆಂಟ್ ಮಾಡ್ಬೇಕಂತ ಬರ್ದಿದೀವಿ. ಪೇಬಲ್ ಅಂದ್ರೆ ಕೊಡ್ಬೇಕಂತ. ಈಗ ಕೊಡ್ಬೇಕು ತಾನೆ. ಕೊಡ್ಬೇಕು ಅಂದ್ಮೇಲೆ ಈಗ ಕೊಡ್ತೀವ ಕೊಡಲ್ವಾ? ಈಗ ಪುಟ್ಟಪ್ಪಂಗೆ ಕೊಡ್ತೀವಾ? ಎಸ್ ಸರ್. ಪುಟ್ಟಪ್ಪಂಗೆ ಏನ್ ಕೊಡ್ತೀವಿ? ಫಸ್ಟ್ 2 years ಮಿನಿಮಮ್ ರೆಂಟ್ ಕೊಡ್ತೀವಿ. ನೆಕ್ಸ್ಟ್ 2 years ರಾಯಲ್ಟಿ ಕೊಡ್ತೀವಿ. ಪುಟ್ಟಪ್ಪ ಅಕೌಂಟ್ ಡೆಬಿಟ್ ರಿಸೀವ್ ಮಾಡ್ತಾ ಇದಾರೆ ಪುಟ್ಟಪ್ಪ. ಯಾವ ಮುಖಾಂತರ ರಿಸೀವ್ ಮಾಡ್ತಿದಾರೆ? ಬ್ಯಾಂಕ್ ಮುಖಾಂತರ ತಾನೇ ರಿಸೀವ್ ಮಾಡ್ತಾರೆ ಅವರು. ಪುಟ್ಟಪ್ಪ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಅಂದ್ರೆ ಪುಟ್ಟಪ್ಪ ರಿಸೀವ್ ಮಾಡ್ತಾರಿಂದ ಡೆಬಿಟ್ ಆಗುತ್ತೆ. ಡೆಬಿಟ್ ದ ರಿಸೀವರ್. ಸೊ ಪರ್ಸನಲ್ ಅಕೌಂಟ್ ರೂಲ್ಸ್. ನಮ್ಮಿಂದ ಅಂದ್ರೆ ಲೆಸ್ಸಿಯಿಂದ ಏನಾಗ್ತಿದೆ? ಚೆಕ್ ಹೋಗ್ತಾ ಇದೆ, ವಾಟ್ ಗೋಸ್ ಔಟ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಬರ್ಬೇಕಾರೆ ಇಲ್ಲಿ ಏನ್ ಎಂಟ್ರಿ ಪಾಸ್ ಮಾಡ್ತೀರಾ? ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. ಪುಟ್ಟಪ್ಪಂಗೆ ದುಡ್ಡು ಬರ್ತಾ ಇದೆ ಬ್ಯಾಂಕಿಗೆ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಕೊಡ್ತಾ ಇರೋದಾರು ಟು ಜ್ಞಾನೇಶ್ವರಿ ಅಕೌಂಟ್. ಜ್ಞಾನೇಶ್ವರಿ ಅನ್ನೋರು ಕೊಡ್ತಾ ಇದಾರೆ. ಜ್ಞಾನೇಶ್ವರಿ ಪಬ್ಲಿಷರ್ ಅಕೌಂಟ್. ಸೊ ಎಂಟ್ರಿಗಳು ನೋಡಿ, ಸಿಂಪಲ್. ಇಲ್ಲಿ ಪುಟ್ಟಪ್ಪ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಪುಟ್ಟಪ್ಪ ರಿಸೀವ್ ಮಾಡ್ಕೋತಾ ಇದಾರೆ ದುಡ್ಡುನ. ಸೊ ನಮ್ಮಿಂದ ಏನಾಗ್ತಿದೆ? ಲೆಸ್ಸಿಯಿಂದ ಚೆಕ್ ಹೋಗ್ತಾ ಇದೆ, ಸೊ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಪುಟ್ಟಪ್ಪ ಏನ್ ಮಾಡ್ಕೋತಾರೆ? ಬ್ಯಾಂಕ್ ಅಕೌಂಟ್ ಡೆಬಿಟ್. ಬ್ಯಾಂಕಿಗೆ ದುಡ್ಡು ಬರ್ತಾ ಇದೆ, ಸೊ ಡೆಬಿಟ್ ಮಾಡ್ತಾರೆ. ಯಾರು ಕೊಡ್ತಾ ಇದಾರೆ? ಟು ಜ್ಞಾನೇಶ್ವರಿ ಅವ್ರು ಕೊಡ್ತಾ ಇದಾರೆ, ಟು ಜ್ಞಾನೇಶ್ವರಿ ಅಕೌಂಟ್. ಸೊ ಎಷ್ಟು ಕೊಡ್ತಾರೆ ಅಂದ್ರೆ ಮೊದಲನೇ 2 ವರ್ಷ 20,000. ಈಗ ಪೇಮೆಂಟ್ ಟು ಲೆಸ್ಸಾರ್ ಅಂತ ಇದೆಯಲ್ಲ, ಪೇಮೆಂಟ್ ಟು ಲೆಸ್ಸಾರ್ ಆ ಕಾಲಮ್ನ ನೋಡಿ. ಪೇಮೆಂಟ್ ಟು ಲೆಸ್ಸಾರ್
ಪೇಮೆಂಟ್ ಲೆಸ್ ಆರ್ ಅಲ್ಲಿ ಮೊದಲು 2 ವರ್ಷ 20,000 ಇದೆಯಾ? ಪೇಮೆಂಟ್ ಲೆಸ್ ಆರ್. ಎಸ್ ಸರ್. ನೆಕ್ಸ್ಟ್ ಸಹ 20,000ನೇ ಇದೆ. 3ನೇ ವರ್ಷನೂ 20,000 ಇದೆಯಾ? 4ನೇ ವರ್ಷ 20,200 ರೂಪಾಯಿ ಇದೆಯಾ? ಎಸ್ ಸರ್. ಸೊ ಫಸ್ಟ್ 3 years 20,000. ನೆಕ್ಸ್ಟ್ ಲಾಸ್ಟ್ ಇಯರ್ ಬಂದು 20,200. ಇದು ಲೆಸ್ ಆರ್ ಬುಕ್ ಅಲ್ಲಿ ಇದು ಯಾರ ಬುಕ್ ಅಲ್ಲಿ? ಲೆಸ್ ಆರ್ ಬುಕ್ ಅಲ್ಲಿ ಈ ಎಂಟ್ರಿಗಳು ಪಾಸ್ ಮಾಡ್ಬೇಕು. ಈಗ ಇದು ಬಂದು ಲೆಸ್ಸಿ ಬುಕ್ ಅಲ್ಲಿ. ಇದು ಲೆಸ್ಸಿ ಬುಕ್ ಅಲ್ಲಿ ಈ ಎಂಟ್ರಿಗಳು ಪಾಸ್ ಮಾಡ್ಬೇಕು. ಲೆಸ್ ಆರ್ ಬುಕ್ ಅಲ್ಲಿ ಈ ಎಂಟ್ರೀಸ್, ಲೆಸ್ಸಿ ಬುಕ್ ಅಲ್ಲಿ ಈ ಎಂಟ್ರೀಸ್. ಎಂಟ್ರಿ ನೀವು ಅಬ್ಸರ್ವ್ ಮಾಡಿ, ತುಂಬಾ ಸಿಂಪಲ್. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್, ರಾಯಲ್ಟಿ ಅಕೌಂಟ್. ಇಲ್ಲೇನಾಗುತ್ತೆ? ರಾಯಲ್ಟಿ ಅಕೌಂಟ್ ಡೆಬಿಟ್ ಇಟ್ಟು ಪಿ ಅಂಡ್ ಎಲ್ ಅಕೌಂಟ್. ನೆಕ್ಸ್ಟ್ ಇಲ್ಲೇನಾಗುತ್ತೆ? ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಎಂಟ್ರಿ ಉಲ್ಟಾ ಆಗುತ್ತೆ. ಡೆಬಿಟ್ ಇರೋದು ಕ್ರೆಡಿಟ್, ಕ್ರೆಡಿಟ್ ಇರೋದು ಡೆಬಿಟ್. ಈಗ ಒಂದ್ ವರ್ಷ, ಯಾವ್ದೋ ಒಂದ್ ವರ್ಷ ಇರ್ರಿಕ್ಯೂಪ್ಡ್ ಆಗಿದೆ ನೋಡಿ, ಶಾರ್ಟ್ ವರ್ಕಿಂಗ್ ಇರ್ರಿಕ್ಯೂಪ್ಡ್ ಅಂದ್ರೆ ರಿಕವರಿ ಆಗ್ಲಿಲ್ಲ. ಯಾವ ವರ್ಷ ಅದು? 3rd year ಸರ್, 2005. 2005 ಅಲ್ಲಿ ರಿಕವರ್ ಆಗಿಲ್ಲ. ಅದಕ್ಕೆ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ? ಎಂಟ್ರಿ ಏನ್ ಪಾಸ್ ಮಾಡ್ಬೇಕು ರಿಕವರಿ ಆಗಿಲ್ಲ ಅಂದ್ರೆ? ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟೆಡ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಎಂಟ್ರಿ ಏನ್ ಪಾಸ್ ಮಾಡ್ತೀರಾ? Yes, sir. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ Two short working account. ಶಾರ್ಟ್ ವರ್ಕಿಂಗ್ ಅಕೌಂಟ್. ಯಾವ ವರ್ಷ ಅದು? 2005 ಅಲ್ಲಿ. ಎಷ್ಟಾಗ್ಲಿಲ್ಲ ಅಮೌಂಟ್? 1300. 1300. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಶಾರ್ಟ್ ವರ್ಕಿಂಗ್ 3,500 ಇತ್ತು. ಅದರಲ್ಲಿ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಅಂದ್ರೆ 2,200 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು, ಇನ್ನ ಮಿಕ್ಕಿದ ಬ್ಯಾಲೆನ್ಸ್ 1,300 ರೂಪಾಯಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ. 1,300. ನರೇಶನ್ ಬರ್ಕೊಳ್ಳಿ. being in the year 2005, short working not recovered ₹1,300. In the year 2005, being in the year 2005, short working. ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಅಂದ್ರೆ? 2003 ಶಾರ್ಟ್ ವರ್ಕಿಂಗ್. ಅದು 2003's ಶಾರ್ಟ್ ವರ್ಕಿಂಗ್. 2003's ಶಾರ್ಟ್ ವರ್ಕಿಂಗ್ not recovered ₹1,300. ಅಂದ್ರೆ ಟೋಟಲ್ ಆಗಿ 3,500 ಶಾರ್ಟ್ ವರ್ಕಿಂಗ್ ಆಗಿತ್ತು. ಅದರಲ್ಲಿ 2,200 ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 2005 ಅಲ್ಲಿ, ಅದೇ ವರ್ಷ ಇನ್ನ 1,300 ಅಡ್ಜಸ್ಟ್ಮೆಂಟ್ ಆಗ್ಲಿಲ್ಲ. ಸೊ ಇಲ್ಲಿ ಎಂಟ್ರಿ ಯಾವ ತರ ಪಾಸ್ ಮಾಡ್ತೀರಾ ಹೇಳಿ? ಇಲ್ಲಿ ಎಂಟ್ರಿ ಯಾವ ತರ ಪಾಸ್ ಮಾಡ್ಬೇಕು? ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಪಿ ಅಂಡ್ ಎಲ್ ಅಕೌಂಟ್. ಇದು ಯಾರ ಬುಕ್ ಅಲ್ಲಿ? ಲೆಸ್ ಆರ್ ಬುಕ್ ಅಲ್ಲಿ. ಅರ್ಥ ಆಯ್ತೇನ್ರಮ್ಮ? ಜರ್ನಲ್ ಎಂಟ್ರೀಸ್ ಯಾವ ತರ ಪಾಸ್ ಮಾಡೋದಂತ? Yes, sir. ಈಸಿ ಇದೆಯಾ? ಗೊತ್ತಾಗ್ತಿದ್ಯಾ ಎಲ್ಲರಿಗೂ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಡೌಟ್ಸ್ ಇಲ್ವಾ ಏನವಾ? ಲೆಡ್ಜರ್ ಮಾಡ್ತೀರಾ, ಮಾಡಿಸ್ಬೇಕಾ ಇದಕ್ಕೆ? ಬಾಯ್ ಬಿಡಿ. ಲೆಡ್ಜರ್ ಅಕೌಂಟ್ ಮಾಡ್ತೀರಾ ನೀವೇ? ಮಾಡಿಸ್ಬೇಕಾ? ಏನು ಬಾಯೇ ಬಿಡಲ್ಲ. ನಾನು ಯಾರು ಕೇಳ್ತಾ ಇದ್ದೀನಿ? ಸರ್ ಮಾಡಿಸಿ. ಸರಿ, ಜರ್ನಲ್ ಎಂಟ್ರೀಸ್ ಗೊತ್ತಾಯ್ತಾ ನಿಮ್ಗೆ? ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು ಗೊತ್ತಾಯ್ತಾ? Yes, sir.
ಪ್ರತಿಯೊಬ್ರು ಗೊತ್ತಾಯ್ತಾ? ಎಸ್ ಸರ್ ಅಂತ ಸುಮ್ನೆ ಹೇಳೋದಲ್ಲ, ಪ್ರತಿಯೊಬ್ರು ಹೇಳ್ಬೇಕು. ಫಸ್ಟ್ ಯಾರಿದ್ದೀರಾ? ಕಾವ್ಯ ಗೊತ್ತಾಯ್ತು ನಮ್ಮ ಕಾವ್ಯ? ಎಸ್ ಸರ್. ಕಾವ್ಯ ಹಚ್ಕೆ ಆಯ್ತಾ? ಕಾವ್ಯಕ್ಕೆ ಗೊತ್ತಾಯ್ತಾ? ಕಾವ್ಯ ಹಚ್ಕೆ ಹೇಳಿದ್ರಾ? ಗೊತ್ತಾಯ್ತಾ ಕಾವ್ಯ ಹಚ್ಕೆ? ಎಸ್ ಸರ್. ಓಕೆ, ಕಾವ್ಯಕ್ಕೆ ಗೊತ್ತಾಯ್ತಾ? ಕಾವ್ಯಕ್ಕೆ ಕೇಳ್ತಿಲ್ಲ, ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಕೀರ್ತನ ಗೊತ್ತಾಯ್ತು ಸರ್. ಕೀರ್ತನ ಗೊತ್ತಾಯ್ತಾ? ಇನ್ನೊಬ್ರು ಕೀರ್ತನ? ಕಾವ್ಯ ಬಿಪಿ? ಎಸ್ ಸರ್. ಕಾವ್ಯ ಬಿ. ಹಾ, ಕಾವ್ಯ ಬಿ. ಲಲಿತಾ? ಸರ್. ಹಾ ಹೇಳಿ. ಸರ್ ನೀವ್ ಯಾವಾಗ ಟೇಬಲ್ ಮಾಡಿಸ್ತೀರೋ ಅವಾಗ್ಲೇ ಜರ್ನಲ್ ಅಂಡ್ ಲೆಡ್ಜರ್ ನ ಮಾಡಿಸಿ ಸರ್. ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿ ಸರ್, ಇಲ್ಲ ಕನ್ಫ್ಯೂಸ್ ಆಗುತ್ತೆ. ನಾನು ನೀವ್ ಮಾಡ್ತೀನಿ ಅಂದಿದ್ಕೆ ನಾನು ಮಾಡ್ಸಿಲ್ಲ ಅಷ್ಟೇ. ನೀವ್ ಮಾಡ್ತೀನಿ ಅಂತ ಹೇಳಿದ್ರಿ ತಾನೆ ಲಾಸ್ಟ್ ಕ್ಲಾಸ್ ಅಲ್ಲಿ? ನಾವ್ ಮಾಡ್ತೀವಿ ಸರ್, ನಮ್ಗೆ ಮಾಡಕ್ ಗೊತ್ತು ಅಂತ ಹೇಳಿದ್ರೆ ಇಲ್ವಾ ನೀವು? ನೀವು ಮಾಡಿದೀರಾ ಅಂತೇಳಿ ನಾನ್ ಮಾಡಿಸ್ಲಿಲ್ಲ ಈಗ, ಅದಕ್ಕೆ ಬೇರೆ ಪ್ರಾಬ್ಲಮ್ ಮಾಡಿಸಿದ್ದು. ಸರಿ, ಇವಾಗ ಕನ್ಫ್ಯೂಸ್ ಆಯ್ತಾ? ಎಲ್ಲಿ ಕನ್ಫ್ಯೂಸ್ ಆಯ್ತಾ ಹೇಳಿ, ಹೇಳ್ಕೊಡ್ತೀನಿ ಮತ್ತೆ. ಸರ್ ಇವಾಗ ಏನ್ ಕನ್ಫ್ಯೂಸ್ ಆಗಿಲ್ಲ ಸರ್, ಬಟ್ ಮಾಡಿಸ್ದಾಗ್ಲೇ ಅವಾಗ್ಲೇ ಸರ್. ಓಕೆ ಓಕೆ, ಅವಾಗ್ಲೇ ಮಾಡ್ಸಿದ್ರೆ ನೀವು ಮತ್ತೆ ಒಪ್ಕೋಬಾರ್ದಿತ್ತಲ್ವಾ? ಸರ್ ನೀವೇ ಮಾಡ್ಸಿ ಅಂತ ಹೇಳಿದ್ರೆ ನಾನು ಅದನ್ನೇ ಮಾಡಿಸ್ತಿದೆ, ಜರ್ನಲ್ ಎಂಟ್ರೀಸ್ ಮಾಡಿಸ್ತಿದೆ. ಈಗ ಜರ್ನಲ್ ಎಂಟ್ರೀಸ್ ಮಾಡೋದ್ ಗೊತ್ತಾಯ್ತಾ? ಹೋಗ್ಲಿ ಎಸ್ ಸರ್. ನೋಡಿ, ಇಲ್ಲಿ ಜರ್ನಲ್ ಎಂಟ್ರೀಸ್ ಇಲ್ಲಿ ಹೇಗಿದೆ, ಅದು ಉಲ್ಟಾ ಬಂದು ಪುಟ್ಟಪ್ಪ ಅಂದ್ರೆ ಲೆಸ್ ಆರ್ ಅಕೌಂಟ್ ಅಲ್ಲಿ ಈ ತರ ಬರಿಬೇಕು. ಸೊ ಇಲ್ಲಿ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟೆಡ್, ರಾಯಲ್ಟಿ ಅಕೌಂಟ್ ಅಂತ ಬರ್ದಿದ್ದೀರಾ. ಇಲ್ಲಿ ಎಂಟ್ರಿ ಏನಾಗುತ್ತೆ, ಉಲ್ಟಾ ಆಗುತ್ತೆ. ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಪಿ ಅಂಡ್ ಎಲ್ ಅಕೌಂಟ್ ಅಂತ ಆಗುತ್ತೆ. ಯಾರು? ಪುಟ್ಟಪ್ಪ ಬುಕ್ ಅಲ್ಲಿ ಈ ತರ ಬರ್ಕೋತಾರೆ. ಸೊ ಇವರು ಜ್ಞಾನೇಶ್ವರಿ ಅವರು ಈ ತರ ಬರ್ಕೋತಾರೆ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೆಬಿಟ್ ಶಾರ್ಟ್ ವರ್ಕಿಂಗ್ ಆಗಿದೆ, ಅಂದ್ರೆ ಮಿನಿಮಮ್ ರೆಂಟ್ ಕೊಡ್ತಾರೆ ಅದರಿಂದ. ಸೊ ಇವೆರಡು ಅಕೌಂಟ್ ಡೆಬಿಟ್ ಆಗುತ್ತೆ, ಮಿನಿಮಮ್ ರೆಂಟ್ ಅಕೌಂಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದೀವಿ, ಅದಕ್ಕೆ ಎಂಟ್ರಿ. ಸೊ ಇಲ್ಲಿ ಪುಟ್ಟಪ್ಪನ್ ಬಂದಾಗ ಏನಾಗುತ್ತೆ, ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ಇವೆರಡು ಅಕೌಂಟ್ ಕ್ರೆಡಿಟ್ ಆಗುತ್ತೆ. ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಪುಟ್ಟಪ್ಪ ಅವ್ರಿಗೆ ಇನ್ಕಮ್ ಅದು. ಸೊ ಇವ್ರಿಗೆ ಲೆಸ್ಸಿಗೆ ಅದು ಎಕ್ಸ್ಪೆನ್ಸಸ್. ಇವ್ರಿಗೆ ಇನ್ಕಮ್ ಆದ್ರಿಂದ ಕ್ರೆಡಿಟ್ ಆಗುತ್ತೆ, ಇವ್ರಿಗೆ ಎಕ್ಸ್ಪೆನ್ಸ್ ಆದ್ರಿಂದ ಡೆಬಿಟ್ ಆಗುತ್ತೆ. ಸೊ ತುಂಬಾ ಸಿಂಪಲ್. ಸೇಮ್ ಅಮೌಂಟ್ ಆ ವರ್ಷಕ್ಕೆ ಅದೇ ಹಾಕೋಬೇಕು. ಇಲ್ಲಿ ಏನ್ ಹಾಕಿದೀರಾ, ಸೊ ಸೇಮ್ ಅದೇ ಹಾಕೋಬೇಕು ಅಮೌಂಟ್. ನೆಕ್ಸ್ಟ್ ಎಂಟ್ರಿ ಬಂದು ಇದನ್ನ ಬರ್ಕೊಡಿ, ಯಾವ್ದು? ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟೆಡ್ ಪುಟ್ಟಪ್ಪ ಅಕೌಂಟ್. ಪುಟ್ಟಪ್ಪಗೆ ಪೇ ಮಾಡ್ಬೇಕು ಅಂದ್ರೆ ಫಸ್ಟ್ 2 years ಮಿನಿಮಮ್ ರೆಂಟ್ ನ ಪೇ ಮಾಡ್ತಾ ಇದ್ರ, ಅದನ್ನ ಬರ್ಕೋತೀರಾ. ಸೊ 4ನೇ ಎಂಟ್ರಿ ಇದು ಬರ್ಕೊಳ್ಳಿ. 4ನೇ ಎಂಟ್ರಿ ಏನ್ ಬರ್ಕೋತೀರಾ? ಸೊ ರಾಯಲ್ಟಿ ಬಂದಿದೆ, ಅದರಲ್ಲಿ ಪುಟ್ಟಪ್ಪನ್ ಕೊಡ್ಬೇಕು ರಾಯಲ್ಟಿ ಅಂತ ಹೇಳಿ ನೆಕ್ಸ್ಟ್ 2 years ಗೆ ಬರ್ಕೋತೀರಾ. ಆ ಪುಟ್ಟಪ್ಪನ್ ಕೊಡ್ಬೇಕಾದ ದುಡ್ಡಲ್ಲಿ ಶಾರ್ಟ್ ವರ್ಕಿಂಗ್ ನು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದೀವಿ ಅಂತೇಳಿ ಆ 2 years ಬರ್ಕೋತೀರಾ. ಅದಕ್ಕೆ ಇದು 3ನೇ ಎಂಟ್ರಿ ಬರೀರಿ, ಇದು 4ನೇ ಎಂಟ್ರಿ ಬರೀರಿ. ಸೊ ಅವಾಗ ಏನಾಗುತ್ತೆ, ಇಲ್ಲೂ ಅಷ್ಟೇ, ಇದು 3ನೇ ಎಂಟ್ರಿ ಬರೀರಿ, ಇದು 4ನೇ ಎಂಟ್ರಿ ಬರೀರಿ. ನೆಕ್ಸ್ಟ್ ರಿಸೀವ್ ಮಾಡ್ಕೋತಾರೆ ಪುಟ್ಟಪ್ಪ ಅವರು. ಪುಟ್ಟಪ್ಪ ಅಕೌಂಟ್ ಡೆಬಿಟ್ ಆಗುತ್ತೆ, ರಿಸೀವ್ ಮಾಡ್ಕೋತಾ ಇದಾರೆ ನಮ್ಮಿಂದ. ಅಂದ್ರೆ ಲೆಸ್ಸಿ ಇಂದ ಏನಾಗುತ್ತೆ, ಚೆಕ್ ಹೋಗುತ್ತೆ ಟು ಬ್ಯಾಂಕ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ರಿಯಲ್ ಅಕೌಂಟ್ ವಾಟ್ ಗೋಸ್ ಔಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ಈ ತರ ಬರ್ಕೋತೀರಾ, ಪುಟ್ಟಪ್ಪ ಅಕೌಂಟ್ ಡೆಬಿಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಏನ್ ಮಾಡ್ತೀರಾ, ಪುಟ್ಟಪ್ಪ ಏನ್ ಬರ್ಕೋತಾರೆ, ಬ್ಯಾಂಕಿಗೆ ದುಡ್ಡು ಬರ್ತಿದೆ ಅನ್ಬಿಟ್ಟು ಅವ್ರು ಬರ್ಕೋತಾರೆ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂತ. ಸೊ ಯಾರು ಕೊಟ್ಟಿದ್ದು, ಟು ಜ್ಞಾನೇಶ್ವರಿ ಅಕೌಂಟ್ ಅಂತ ಬರ್ಕೋತಾರೆ. ನೆಕ್ಸ್ಟ್ 1 ವರ್ಷ ಶಾರ್ಟ್ ವರ್ಕಿಂಗ್ ರಿಕವರಿ ಆಗ್ಲಿಲ್ಲ 2005 ಅಲ್ಲಿ. ಒಟ್ಟು 3500 ಏನಾಗಿತ್ತು, ಶಾರ್ಟ್ ವರ್ಕಿಂಗ್ ಆಗಿತ್ತು. ಅದರಲ್ಲಿ 2200 ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇನ್ನ 1300 ರಿಕವರಿ ಆಗಿಲ್ಲ, ಶಾರ್ಟ್ ವರ್ಕಿಂಗ್ ಇರಿಕ್ಯೂಪ್ಡ್. ಅದಕ್ಕೆ ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಇವ್ರು ಬರ್ಕೋತಾರೆ ಯಾರು, ಲೆಸ್ಸಿ. ಲೆಸ್ಸರ್ ಏನ್ ಬರ್ಕೋತಾರೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಇಟ್ಟು ಪಿ ಅಂಡ್ ಎಲ್ ಅಕೌಂಟ್. ಸೊ ಅವ್ರಿಗೆ ಇನ್ಕಮ್ ಆಗುತ್ತೆ, ಯಾರಿಗೆ 1300. ಇವ್ರಿಗೆ ಅದು ಎಕ್ಸ್ಪೆನ್ಸ್ ಆಗುತ್ತೆ ಲೆಸ್ಸಿಗೆ. ಸೊ ಎಂಟ್ರಿ ಇನ್ಯಾವ್ದು ಎಕ್ಸ್ಟ್ರಾ ಎಂಟ್ರಿ ಏನು ಬರೋದಿಲ್ಲ. ಒಟ್ಟು ಮ್ಯಾಕ್ಸಿಮಮ್ ಎಷ್ಟು ಎಂಟ್ರಿ ಬರ್ತದೆ ಹೇಳಿ ನೋಡೋಣ ನಿಮಗೆ, ಎಷ್ಟು ಬರ್ತದೆ?
6 ಎಂಟ್ರೀಸ್ ಅಷ್ಟೇ ಬರೋದು. 6 ಎಂಟ್ರೀಸ್. ಸೊ ಗೊತ್ತಾಯ್ತಾ ಇದು ಹೇಗ್ ಮಾಡೋದಂತ? ಎಸ್ ಸರ್. ಅರ್ಥ ಆಯ್ತಾ? ಇದಕ್ಕೆ ಲೆಡ್ಜರ್ ಅಕೌಂಟ್ ನಾನೇ ಮಾಡಿಸ್ಕೊಡ್ಬೇಕಾ ಅಥವಾ ನೀವೇ ಮಾಡ್ತೀರಾ? ಲೆಡ್ಜರ್ ಅಕೌಂಟ್ ಮಾಡಿಸ್ಬೇಕಾ? ಬರೀ ಎಸ್ ಸರ್ ನೋ ಸರ್. ಮಾಡಿಸ್ಬೇಕಾ? ಮಾಡ್ಸಲ್ಲ ಅಂದ್ರೆ ಮಾಡಲ್ಲ, ನಾವ್ ಮಾಡ್ತೀವಿ. ಎರಡ್ರಲ್ಲಿ ಹೇಳಿ ಅಂದ್ರೆ ಎಸ್ ಸರ್ ನೋ ಸರ್ ಇದೇ ಹೇಳ್ತಿರ್ತೀರಾ. ಲೆಡ್ಜರ್ ಅಕೌಂಟ್ ಮಾಡಿಸ್ಕೊಡ್ಬೇಕಾ ಇದಕ್ಕೆ ಹೇಳಿ? ಮಾಡ್ಕೊಡಿ ಸರ್. ಮಾಡ್ಕೊಡಿ ಸರ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಬಿಡಿ. ಅಥವಾ ಈಗ್ಲೇ ಮಾಡಿಸ್ಬೇಕಾ? ಸರ್ ನೆಕ್ಸ್ಟ್ ಕ್ಲಾಸ್. ಓಕೆ, ನಾನು ಇದನ್ ಬೇಗ ಮುಗಿಸಿದ್ರೆ ನೆಕ್ಸ್ಟ್ ನಾನು ನಾನ್ ಟ್ರೇಡಿಂಗ್ ಕನ್ಸರ್ನ್ ಗೆ ಹೋಗೋಣ ಅಂತಿದ್ದೀನಿ. ನೆಕ್ಸ್ಟ್ ಕ್ಲಾಸ್ಗೆ ಕಂಬೈಂಡ್ ಆಗ್ಬಿಡಿ. ಲೆಡ್ಜರ್ ಅಕೌಂಟ್ ಈ ಸೆಕ್ಷನ್ ಅವ್ರಿಗೂ ಹೇಳ್ಕೊಡ್ಬೇಕು, ನಿಮ್ಗೂ ಹೇಳ್ಕೊಡ್ಬೇಕು. ಇದು ಯಾಕೆ ನೀಟಾಗಿ ಬರ್ದಿದ್ದೀರಾ ಎರಡೂನು ಬರ್ದ್ಬಿಟ್ಟು ನನಗೆ ವಾಟ್ಸಪ್ ಮಾಡಿ ನೀಟಾಗಿ ಬರ್ದ್ಬಿಟ್ಟು. ಇದು ಬಂದು 3ನೇ ಎಂಟ್ರಿ ಬರೀರಿ, ಇದು ಬಂದು 4ನೇ ಎಂಟ್ರಿ ಬರೀರಿ. ಸೊ ನೀಟಾಗಿ ಬರ್ದಿ ಲೆಡ್ಜರ್ ಜರ್ನಲ್ ಎಂಟ್ರೀಸ್ ಇಂದ ಬುಕ್ಸ್ ಆಫ್ ಪುಟ್ಟಪ್ಪನು ಬರೀರಿ, ಜರ್ನಲ್ ಎಂಟ್ರೀಸ್ ಇಂದ ಬುಕ್ಸ್ ಆಫ್ ಇವರು ಬರೀರಿ, ಯಾರು ಜ್ಞಾನೇಶ್ವರಿ ಪಬ್ಲಿಷರು ಬರೀರಿ. ಮತ್ತೆ ಇನ್ನೊಂದು ಲೆಡ್ಜರ್ ಅಕೌಂಟ್ ನ ಟ್ರೈ ಮಾಡಿ. ಲೆಡ್ಜರ್ ಅಕೌಂಟ್ ಏನು ಚೇಂಜಸ್ ಇಲ್ಲ, ನೀವು ವಿಜಯ್ ಅವ್ರದ್ದು ನೋಡ್ಕೊಂಡು ಸೇಮ್ ಅಲ್ಲಿ ಏನ್ ಬರ್ದಿರೋ ಅದನ್ನೇ ಬರೀರಿ. ಅದ್ರಲ್ಲಿ ಪ್ರೊಡಕ್ಷನ್ ಇರೋ ಕಡೆ P&L ಅಕೌಂಟ್ ಅಂತ ಬರೀರಿ ಅಷ್ಟೇ. ಪ್ರೊಡಕ್ಷನ್ ಅಂತ ಎಲ್ಲೆಲ್ಲಿದೆ ಅಲ್ಲಿ P&L ಅಕೌಂಟ್ ಅಂತ ಬರ್ದ್ಬಿಟ್ಟು ಸೇಮ್ ಅಲ್ಲಿ ಏನ್ ಬರ್ದಿರಾ ಅದೇ ಎಂಟ್ರಿಗಳು ಬರ್ದಿರಿ. ಬಟ್ ಅಮೌಂಟ್ ಗಳನ್ನ ಮಾತ್ರ ಇಲ್ಲಿ ಏನ್ ಅಮೌಂಟ್ ಇದೆ ಅವು ಮಾತ್ರ ಹಾಕೊಳ್ಳಿ ಅಷ್ಟೇ. ಒಂದ್ಸಲ ನೀವು ಏನ್ ಮಾಡ್ಬೇಕಂದ್ರೆ ಸುಮ್ನೆ ಬರ್ಕೊಂಡ್ ಇಟ್ಕೊಳ್ಳೋದಲ್ಲ, ಹೆಂಗ್ ಬರ್ದಿದಾರೆ ಏನ್ ಮಾಡಿದಾರೆ ಯಾವ ತರ ಲೆಡ್ಜರ್ ಅಕೌಂಟ್ ಮಾಡಿದಾರೆ ಒಂದ್ಸಲ ನೋಡಿ ಬುಕ್ ಮುಚ್ಚಿಟ್ಬಿಟ್ಟು ನೀವೇ ಅದನ್ನ ಬರೀರಿ. ಇನ್ನೊಂದ್ಸಲ ಸೇಮ್ ಪ್ರಾಬ್ಲಮ್ಗೆ ನೀವೇ ಲೆಡ್ಜರ್ ಅಕೌಂಟ್ ನ ನೀವು ಟ್ರೈ ಮಾಡ್ಬಿಟ್ಟು ನನಗೆ ವಾಟ್ಸಪ್ ಮಾಡಿ. ಅರ್ಥ ಆಯ್ತಾ? ಗೊತ್ತಾಯ್ತಾ ಹೇಳ್ತಾ ಇರೋದು? ಏನು ಬಾಯೇ ಬಿಡೋದಿಲ್ಲ ಪತ್ತು. ನೆಕ್ಸ್ಟ್ ಕ್ಲಾಸೇ ತಗೊಳಲ್ಲ ನಿಮ್ಗೆ. ಯಾಕೆ ಯಾರು ಮಾತಾಡೋದಿಲ್ಲ? ನಾನು ಯಾರಿಗ್ ಮಾತಾಡಿಸ್ತಾ ಇದೀನಿ? ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾನು ಕ್ಲಾಸ್ ತಗೊಳ್ಳೋದಿಲ್ಲ. ಯಾರ ಕೈಲಾರು ಮಾಡಿಸ್ಕೊಡಿ ಅತ್ತಾಗಿ ನೀವು. ಸೊ ರೆಸ್ಪಾನ್ಸ್ ಮಾಡ್ಬೇಕು. ಮಾಡ್ತೀವಿ, ಮಾಡಲ್ಲ, ಟ್ರೈ ಮಾಡ್ತೀವಿ, ಏನಾರು ಹೇಳ್ಬೇಕಲ್ವಾ ನೀವು? ನಿಮ್ಗಳಿಗೆ ಕಂಡ್ರೆ ಹೇಳ್ತಾ ಇರೋದು ಅವ್ರು ಮಾತಾಡ್ಲಿ ಇವ್ರು ಮಾತಾಡ್ಲಿ ಅಲ್ಲ, ಎಲ್ಲಾರು ಮಾತಾಡಿ. ಸರಿ ಹೋಗಿ ಅತ್ತಾಗಿ. ನಾನು ನೆಕ್ಸ್ಟ್ ಕ್ಲಾಸ್ ತಗೊಳ್ಳೋದಿಲ್ಲ. ರೆಸ್ಪಾನ್ಸ್ ಮಾಡಿಲ್ಲ ಕ್ಲಾಸ್ ಅಲ್ಲಿ ಅಂದ್ರೆ ನಾನು ಕ್ಲಾಸ್ ತಗೊಳ್ಳಲ್ಲ. ಕಾವ್ಯ HK, ಕೀರ್ತನ, ಕಾವ್ಯ HK. ಸರ್ ಟ್ರೈ ಮಾಡಿರ್ತೀವಿ. ಏನ್ ಟ್ಯಾಬ್ ಕೊಡ್ಸಿದೀವಿ ಮಾತಾಡ್ಲಿ ಅಂತ, ಆದ್ರೂ ಮಾತಾಡ್ತಿಲ್ವಲ್ಲ ನೀವು? ಓಕೆ ಸರಿ. ನೆಕ್ಸ್ಟ್ ನೀವೇನಾರು ಕ್ಲಾಸ್ ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾನು ಕ್ಲಾಸ್ ತಗೊಳಕ್ ಹೋಗಲ್ಲ. ಬಾಯ್.